ದತ್ತಗುರು ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ಇವತ್ತು ನಾವು ಕ್ಲಾಸ್ ನಂಬರ್ 14 ಸ್ಟಡಿ ಮಾಡ್ತಿದ್ವಿ. ಭಾರತ ಸಂವಿಧಾನದ ಭಾಗ 5ರಲ್ಲಿರುವಂತಹ ಒಕ್ಕೂಟ ಕಾರ್ಯಾಂಗದ ಬಗ್ಗೆ ನಾವು ಇವತ್ತೇನು ಮಾಡತ್ತೀವಿ, ಸ್ಟಡಿ ಮಾಡ್ತಿದ್ವಿ. 52ರಿಂದ 151 ವಿಧಿಗಳು ಈ ಒಕ್ಕೂಟ ಕಾರ್ಯಾಂಗದೊಳಗೆ ಅದಾವು. ಬಟ್ ಇದ್ರೊಳಗೆ ನಾವು ಸ್ಪೆಷಲಿ ಇವತ್ತೇನು ಕಾನ್ಸಂಟ್ರೇಷನ್ ಮಾಡತ್ತೀವಿ, ಭಾರತದ ರಾಷ್ಟ್ರಪತಿಗಳು ಇದನ್ನಷ್ಟ ನಾವು ಕಾನ್ಸಂಟ್ರೇಷನನ್ನು ಮಾಡಲಿತ್ತೀವಿ. ಸೊ ಇವ್ರ ಮೇಲೆ 52ನೇ ವಿಧಿಯಿಂದ 62 ವಿಧಿಗಳು, ತದನಂತರ ಇಲ್ಲಷ್ಟೇ ಇಲ್ರಿ, ಇವರು ಇನ್ನೊಂದೇನು ಮಾಡ್ಯಾರ, ಒಂಚೂರು ಜಂಬಲ್ ಮಾಡ್ಯಾರ. ಇವನ್ ಉಪರಾಷ್ಟ್ರಪತಿಗಳದ್ದು ಏನು ಕೊಟ್ಟಾರಲ್ಲ, ಅಲ್ಲಿಯೂ ಕೆಲವೊಂದಿಷ್ಟು, ಫಾರ್ ಎಕ್ಸಾಂಪಲ್ 71ನೇ ವಿಧಿ, 72ನೇ ವಿಧಿ, 73ನೇ ವಿಧಿಯು ಸಹ ಇವರಿಗೆ ಸಂಬಂಧಪಟ್ಟವು. ಸೊ ಹಾಗಾಗಿ ಫಸ್ಟ್ 52 to 62 ಏನೈತಲ್ಲ ಅದನ್ನ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದಾದಮೇಲೆ 71, 72, 73 ಏನೈತಲ್ಲ ಅದನ್ನು ವಿಚಾರ ಮಾಡೋಣ ಅಂತ. ಸೊ ಫಸ್ಟಿಗೆ ವಿಧಿಗಳನ್ನು ಕ್ಲಿಯರಾಗಿ ಒಂದ್ಸತಿ ಫೈಂಡ್ ಔಟ್ ಮಾಡಿ ಬರ್ಕೊಂಡು ಬಿಡೋನು. ಅದಾದಮೇಲೆ ಒನ್ ಬೈ ಒನ್ ಏನು ಮಾಡೋನು, ವಿಧಿಗಳನ್ನು ಎಕ್ಸ್ಪ್ಲೇಷನ್ ಮಾಡ್ಕೊತ ಹೋಗ್ಬಿಟ್ರೆ ನಿಮಗೂ ಕ್ಲಾರಿಫೈ ಆಗಿಬಿಡ್ತೈತಿ, ನನಗೂ ಹೇಳಲಿಕ್ಕೆ ಈಸಿ ಆಗ್ತೈತಿ. ಸೊ ಫಸ್ಟ್ 52ನೇ ವಿಧಿ ಏನು ಹೇಳ್ತೈತಿ? 52ನೇ ವಿಧಿ ಏನು ಹೇಳ್ತೈತಿ? ಸಿಂಪಲ್, ಭಾರತದ ರಾಷ್ಟ್ರಪತಿ ಅಂತ ಹೇಳ್ತದ. ಏನು? 53ನೇ ವಿಧಿ ಏನು ಹೇಳ್ತದ? ಒಕ್ಕೂಟ ಕಾರ್ಯಾಂಗದ ಅಧಿಕಾರ. 54ನೇ ವಿಧಿ ಏನು ಹೇಳ್ತದ? ರಾಷ್ಟ್ರಪತಿಯ ಚುನಾವಣೆ ಬಗ್ಗೆ ಹೇಳ್ತತಿ. ಏನು? ರಾಷ್ಟ್ರಪತಿಯವರ ಚುನಾವಣೆ. 55ನೇ ವಿಧಿ ಏನು ಹೇಳ್ತದ? ರಾಷ್ಟ್ರಪತಿಯವರ ಚುನಾವಣೆಯ ವಿಧಾನವನ್ನು ಹೇಳ್ತದ. 56ನೇ ವಿಧಿ ಏನು ಹೇಳ್ತದ? ರಾಷ್ಟ್ರಪತಿಯವರ ಅಧಿಕಾರಾವಧಿಯನ್ನು ಹೇಳ್ತದ. 57ನೇ ವಿಧಿ ಏನು ಹೇಳ್ತದ? ಮರು ಚುನಾವಣೆ ಅಂದರೆ ಈಗ ಒಂದು ಸತಿ ಗೆದ್ದು ಬಂದಾರ, ಇನ್ನೊಂದು ಸತಿ ಬೇಕಂದ್ರೆ ಅದಕ್ಕೆ ಅರ್ಹತೆಗಳು ಏನಿರಬೇಕು ಅಂತ ಹೇಳ್ತದ. 58ನೇ ವಿಧಿ ಏನು ಹೇಳ್ತದ? ರಾಷ್ಟ್ರಪತಿಯಾಗಿ ಚುನಾಯಿತನಾಗಲು ಅಂದರೆ ಸೆಲೆಕ್ಟ್ ಆಗಲು ಅರ್ಹತೆ ಅಂದರೆ ಏನೇನು ಅರ್ಹತೆಗಳು ಇರಬೇಕು ಅನ್ನೋದನ್ನು. ನೆಕ್ಸ್ಟ್ 59ನೇ ವಿಧಿ ಏನು ಹೇಳ್ತದ? ರಾಷ್ಟ್ರಪತಿಯ ಪದದ ಷರತ್ತುಗಳು. ಪದದ ಷರತ್ತು. 60ನೇ ವಿಧಿ ಏನು ಹೇಳ್ತದ? ಪ್ರಮಾಣ ವಚನದ ಬಗ್ಗೆ ಹೇಳ್ತತಿ. ಇದು ರಾಷ್ಟ್ರಪತಿಯವರ ಪ್ರಮಾಣ ವಚನದ ಬಗ್ಗೆನೇ ಹೇಳ್ತತಿ. 61 ರಾಷ್ಟ್ರಪತಿಯವರ ಮಹಾಭಿಯೋಗದ ಬಗ್ಗೆ ಹೇಳ್ತತಿ. ಯಾವುದು? ರಾಷ್ಟ್ರಪತಿಯವರ ಮಹಾಭಿಯೋಗ. ಸೊ 62ನೇ ವಿಧಿ ಏನು ಹೇಳ್ತದ? 62ನೇ ವಿಧಿ ಏನು ಹೇಳ್ತದ? ಈಗ ರಾಷ್ಟ್ರಪತಿಯವರ ಜಾಗ ಖಾಲಿ ಇತ್ತು, ರಾಷ್ಟ್ರಪತಿ ಜಾಗ ಖಾಲಿ ಇದ್ದಾಗ ಚುನಾವಣೆಯನ್ನು ನಡೆಸುವುದು ಮತ್ತು ಚುನಾಯಿತನಾದ ವ್ಯಕ್ತಿಯ ಅಧಿಕಾರ ಯಾರ್ದು ಗೊತ್ತಾ? ಇದನ್ನು ಯಾರು ಭರ್ತಿ ಅಂದ್ರೆ ಯಾರು ಇದನ್ನು ಎಲೆಕ್ಷನ್ ಕಮಿಷನ್ನಿಂದ ಅಧಿಕಾರವನ್ನು ಇದು ಹೇಳ್ತದ. ಇದನ್ನು ಬಿಟ್ಟರೆ ಇನ್ನು ನಾನು ಆಗಲೇ ಹೇಳ್ದಂಗೆ ಯಾವ್ಯಾವ ವಿಧಿ? ಒಂದನೇದ್ದು 71 ರಾಷ್ಟ್ರಪತಿಯವರು ಮತ್ತು ಉಪರಾಷ್ಟ್ರಪತಿಯವರು ಏನಾದಾರಲ್ಲ, ಉಪರಾಷ್ಟ್ರಪತಿ ಇವರ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳು. 72ನೇ ವಿಧಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು, ನೆನಪಿರಲಿ. ಶಿಕ್ಷೆಯನ್ನು ಕಮ್ಮಿ ಮಾಡೋದು. ಯಾವುದು? ಶಿಕ್ಷೆಯನ್ನು ಕಮ್ಮಿ ಮಾಡೋದು ಅಥವಾ ಬದಲಾಯಿಸುವ ರಾಷ್ಟ್ರಪತಿಯವರ ಹಕ್ಕು. ರಾಷ್ಟ್ರಪತಿಯವರ ಹಕ್ಕಲ್ಲ, ಕ್ಷಮಿಸಿ, ಅಧಿಕಾರ. ಇನ್ನು 73ನೇ ವಿಧಿ ಏನು ಹೇಳ್ತದ? ಕೇಂದ್ರ ಸರ್ಕಾರದ ಯಾವುದು
ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಅಧಿಕಾರದ ವ್ಯಾಪ್ತಿ ಮತ್ತು ಮಂತ್ರಿಮಂಡಲ. ಇವು ಇಷ್ಟು ರಾಷ್ಟ್ರಪತಿಯವರಿಗೆ ಸಂಬಂಧಿಸಿದಂತಹ ವಿಧಿಗಳು. ಇನ್ನೂ ನೆಕ್ಸ್ಟ್ ಐತ್ರಿ, ಈಗ 73 ಅಥವಾ 74 ಈಗ ರಾಷ್ಟ್ರಪತಿಗೆ ಹೆಲ್ಪ್ ಆಗಲಿಕ್ಕೆ ಮಂತ್ರಿಮಂಡಲ ಪ್ರಧಾನಮಂತ್ರಿಗಳನ್ನು ನೇಮಕ ಮಾಡಬೇಕು. ಬಟ್ ನಾವು ಈಗ ಸದ್ಯ ಏನು ಮಾಡತ್ತೇವೆ, ವಿ ಆರ್ ಸ್ಟಡಿಯಿಂಗ್ ಓನ್ಲಿ ಆ್ಯಂಡ್ ಓನ್ಲಿ ಅಬೌಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಬಗ್ಗೆ ಮಾತಾಡತ್ತೇವೆ. ಹೀಗಾಗಿ ನಾವು ಅದನ್ನಷ್ಟು ಇವತ್ತು ತಲೆ ಕೆಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ 1 by 1 ನೋಡ್ಕೊತ ಬಂದ್ಬಿಡೋಣ. ಸೊ 52ನೇ ವಿಧಿ ಏನು ಹೇಳ್ತೈತಿ, ಭಾರತದ ರಾಷ್ಟ್ರಪತಿ ಒಕ್ಕೂಟ ಕಾರ್ಯಾಂಗದ ಅಧಿಕಾರವನ್ನು ನಿರ್ವಹಿಸಲು ಭಾರತಕ್ಕೆ ಒಬ್ಬ ರಾಷ್ಟ್ರಪತಿಯವರ ಬೇಕು. ಅವ್ರ ಜೊತೆ ಕೇವಲ ರಾಷ್ಟ್ರಪತಿಗಳಲ್ಲದೆ ಉಪರಾಷ್ಟ್ರಪತಿಗಳು ಇರ್ತಾರ, ಪ್ರಧಾನಿಗಳು ಇರ್ತಾರ, ಅದಾದಮೇಲೆ ಕೇಂದ್ರ ಮಂತ್ರಿಮಂಡಲ ಇರ್ತತಿ, ಆಡಿಟರ್ ಜನರಲ್ ಇರ್ತಾರ, ಅದಾದಮೇಲೆ ಕಂಟ್ರೋಲರ್ ಆಡಿಟರ್ ಜನರಲ್ಲು, ಹೊಳ್ಳಿ ಅಟಾರ್ನಿ ಜನರಲ್ಲು, ಇವರೆಲ್ಲ ಸೇರಿ ಕೇಂದ್ರ ಕಾರ್ಯಾಂಗ ಆಕ್ಕೈತಿ ಅಂತ ಹೇಳ್ಬೋದು. ಹೊಳ್ಳಿ ರಾಷ್ಟ್ರಪತಿಯ ಚುನಾವಣೆಗಳು. ಸೊ ಮೊದಲಿಗೆ ರಾಷ್ಟ್ರಪತಿ ಅವರ ಚುನಾವಣೆ ಅನ್ನೋದಕ್ಕಿಂತ ಮುಂಚೆ ಒಬ್ಬ ರಾಷ್ಟ್ರಪತಿಯಾಗಿ ಚುನಾಯಿತನಾಗಕ್ಕೆ ಏನೇನು ಅರ್ಹತೆಗಳು ಬೇಕು, 58ನೇ ವಿಧಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಏನು, ಅವ್ರು ಏನಾಗಿರ್ಬೇಕು, ಭಾರತದ ಪ್ರಜೆಯಾಗಿರ್ಬೇಕು. ಯಾರೋ ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲುವಂಥವ್ರು ಭಾರತದ ಪ್ರಜೆಯಾಗಿರ್ಬೇಕು. ಎರಡನೇದಾಗಿ 35 ವರ್ಷವಾಗಿರ್ಬೇಕು ಅವ್ರಿಗೆ. ಎಷ್ಟು? 35 ವರ್ಷ. ಮೂರನೇದಾಗಿ ಲೋಕಸಭಾ ಸದಸ್ಯರೇನದರಲ್ಲ ಅವ್ರಿಗೆ ಇರುವಂತಹ ಅರ್ಹತೆ ಅಥವಾ ಕ್ವಾಲಿಟೀಸನ್ನು ಇವರು ಹೊಂದಿರಬೇಕು. ಇದು ಬೇಸಿಕ್ಕು. ಇನ್ನು ನೆಕ್ಸ್ಟ್ ಏನು, ಆ್ಯಸ್ ಯೂಶುವಲ್ ಇವರು ಯಾವುದೇ ಕೇಸ್ ಇವ್ರ ಮೇಲೆ ಇರಬಾರ್ದು ಅನ್ನೋದು ಒಂದು ಕಾನೂನು ಐತಿ. ಅದಾದಮೇಲೆ ಯಾವುದೇ ಲಾಭದಾಯಕ ಹುದ್ದೆಯಲ್ಲೂ ಇರಬಾರ್ದು, ಇವರು ಹುದ್ದೆಯಲ್ಲಿರಬಾರ್ದು. ಇದು ಏನು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರುವಂಥ ಷರತ್ತುಗಳು. ಯಾವ್ಯಾವು? ಇಷ್ಟು ಷರತ್ತುಗಳನ್ನು ನಮ್ಮ ಭಾರತ ಸಂವಿಧಾನ ಅವ್ರಿಗೆ ಏನು ಮಾಡ್ತತಿ, ವಿಧಿಸ್ತತಿ. ನೆಕ್ಸ್ಟ್ ಏನು, ಇನ್ನು ಇಲ್ಲಿ ಬರ್ರಿ, ರಾಷ್ಟ್ರಪತಿಯವರ ಚುನಾವಣೆ. ರಾಷ್ಟ್ರಪತಿಯವರ ಚುನಾವಣೆ ಮೊದಲೈತೆ, ಅಧಿಕಾರಾವಧಿ ಮೊದಲೈತೆ, ಮೊದಲು ನೋಡ್ಕೊಂಬಿಡ್ರಿ, ಆಮೇಲೆ ಅದನ್ನ ನೋಡೋಕೆ ಬರ್ತೈತಿ. ಒಕ್ಕೂಟ ಇಲ್ಲ, ಚುನಾವಣೆನೇ ಫಸ್ಟ್ ಐತಿ. ಸೊ ರಾಷ್ಟ್ರಾಧ್ಯಕ್ಷರ ಚುನಾವಣೆಯನ್ನು ಹೆಂಗೆ ಮಾಡ್ತಾರ, ಇವರ ಚುನಾವಣೆಯನ್ನು ನಿರ್ವಾಚನಾ ಮಂಡಳಿ ಅಂತ ಬರ್ತದ. ಯಾವುದು? ನಿರ್ವಾಚನಾ ಮಂಡಳಿ ಅಂತಂದರೆ MP ಗಳು, ಅದಾದಮೇಲೆ ರಾಜ್ಯಸಭಾ ಸದಸ್ಯರು, ಅದಾದಮೇಲೆ ಎಲ್ಲ ರಾಜ್ಯಗಳ MLAಗಳು, ಇವ್ರು 3 ಜನ ಸೇರಿದ್ರೆ ನಿರ್ವಾಚನಾ ಮಂಡಳಿ ರೆಡಿ ಆಕೈತಿ. ನೆನಪಿರಲಿ, ರಾಜ್ಯಸಭೆಯ ಸದಸ್ಯರು ಹೌದು, ಕೇಂದ್ರ ಲೋಕಸಭೆಯ ಸದಸ್ಯರು ಹೌದು, ನಮ್ಮದು ವಿಧಾನಸಭೆ ಏನೈತಲ್ಲ ಅಲ್ಲಿದು ಹೌದು. ಬಟ್ ವಿಧಾನ ಪರಿಷತ್ತು ಅಲ್ಲ, MLCಗಳು ಇಲ್ಲಿ ರಾಷ್ಟ್ರಪತಿಯವರಿಗೆ ವೋಟ್ ಹಾಕಂಗಿಲ್ಲ. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಇದನ್ನ ಯಾಕಂದ್ರೆ ಆಬ್ವಿಯಸ್ಲಿ ಕೇಳ್ತಾನೆ, ಹಾಗಾಗಿ ಇದೊಂದು ಚೂರು ನೆನಪಿರಲಿ. ಇನ್ನೊಂದು ಏನಂದ್ರೆ, ಡೆಲ್ಲಿ ಮತ್ತು ಪಾಂಡಿಚೇರಿ ಒಳಗೂ ಏನೈತಿ, MLAs ಅದಾರ. ಆ MLAಸು ವೋಟ್ ಹಾಕ್ತಾರ. ಕೇಂದ್ರಾಡಳಿತ ಪ್ರದೇಶಗಳು ಹೌದು, ಬಟ್ ಅಲ್ಲೇ ಎಲೆಕ್ಟೆಡ್ ಪಾರ್ಲಿಮೆಂಟ್ ಐತಿ, ಹಿಂಗೆ ಎಲೆಕ್ಟೆಡ್ ಕೌನ್ಸಿಲ್ ಐತಿ, ಹಾಗಾಗಿ ಅವರು ವೋಟನ್ನು ಹಾಕ್ತಾರ. ಹೊಳ್ಳಿದ್ರಾಗ ಇನ್ನೊಂದು ಏನಕತಿ, ಕೇಂದ್ರ ಮತ್ತು ವಿಧಾನಸಭೆಗಳಲ್ಲಿ ಏನು ನಾಮಕರಣಗೊಂಡ ಸದಸ್ಯರು ಇರ್ತಾರಲ್ಲ, ಅವರು ಸಹ ಇಲ್ಲಿ ವೋಟ್ ಮಾಡೋಕ್ಕೆ ಬರಂಗಿಲ್ಲ. ಅವರನ್ನು ಎಕ್ಸ್ಕ್ಲೂಡ್, 12 ಜನ ಏನಿರ್ತಾರಲ್ಲ, ವಿವಿಧ ಕಲೆಯ ಸಂಸ್ಕೃತಿ ಅವ್ರನ್ನೆಲ್ಲ ಸೆಲೆಕ್ಷನ್ ಮಾಡಿರ್ತಾರೆ, ಆ 12 ಜನನೂ ಇಲ್ಲಿ ವೋಟ್ ಹಾಕಕ್ಕೆ ಬರಂಗಿಲ್ಲ. ಇನ್ನು ಚುನಾವಣಾ ವಿಧಾನ ಅಂತಂದ್ರೆ, ಈಗ ನಾವು MP ಎಲೆಕ್ಷನ್ಗೆ MLA ಎಲೆಕ್ಷನ್ಗೆ ಹೆಂಗೆ ಪ್ರತ್ಯಕ್ಷವಾಗಿ ಮತದಾನ ಮಾಡ್ತೇವಲ್ಲ,
ಹಂಗಿರಂಗಿಲ್ಲ. ಇವ್ರಿಗೆ ಏನು ಮಾಡ್ತಾರೆ, ಪರೋಕ್ಷ ಮತದಾನದ ಚುನಾವಣಾ ವಿಧಾನ ಇರ್ತೈತಿ. ಇವ್ರು ಯಾರ್ದು, ರಾಷ್ಟ್ರಪತಿಯವ್ರದ್ದು ಪರೋಕ್ಷ ಮತದಾನದ ಮೂಲಕ ಇವ್ರನ್ನೇನು ಮಾಡ್ತಾರೆ, ಸೆಲೆಕ್ಷನನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಎದ್ರ ಬಗ್ಗೆ ಐತಿ, ಚುನಾವಣಾ ವಿಧಾನ ಆದಮೇಲೆ 56 ಆರ್ಟಿಕಲ್ ಏನು, ಅಧಿಕಾರಾವಧಿ ಬಗ್ಗೆ ಏನು ಹೇಳ್ತಾರೆ, ಇವ್ರ ಬಗ್ಗೆ ಮಾತಾಡ್ತಾರೆ. ಸೊ ಒಂದು ಸತಿ ಸೆಲೆಕ್ಟ್ ಆಗಿ ಯಾವತ್ತವ್ರು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷದವರೆಗೆ ಇವರು ಏನು ಮಾಡ್ತಿರ್ತಾರೆ, ಅಧಿಕಾರಾವಧಿ ಇವ್ರದ್ದು ಇರ್ತೈತಿ. ಇದ್ರೊಳಗೆ ಇವರು ತಮಗೆ ಬ್ಯಾಡಪ್ಪ ನಾ ರಾಜೀನಾಮೆ ಕೊಡಬೇಕು ಅನ್ನೋಂಗಿದ್ರೆ ಉಪರಾಷ್ಟ್ರಪತಿಗಳ ಕಡೆ ಏನು ಮಾಡ್ಬೇಕು, ಇವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬೇಕಾಗ್ತೈತಿ. ಅದನ್ನು ಬಿಟ್ಟರೆ ಮತ್ತು ಮಹಾಭಿಯೋಗದ್ದು ಆಮೇಲೆ ಹೇಳ್ತಾನೆ ರೀ, ಅದು ಈಗ ಸದ್ಯ ಏನು ಬೇಡ. ಈ 5 ವರ್ಷದೊಳಗೆ ಇವರು ಇವ್ರ ಕ್ರಿಮಿನಲ್ ಕೇಸ್ ಇವ್ರ ಮೇಲೆ ಹಾಕಲಿಕ್ಕೆ ಬರೋದಿಲ್ಲ. ಇದು ಒಂದು ಇವರ ಅಧಿಕಾರಾವಧಿಯೊಳಗಿದ್ದಾಗ ಇರುವಂಥ ಮೇನ್ ವಿಷಯ ಅಂದರೂ ಅಡ್ಡಿ ಇಲ್ಲ. ಸೊ ನೆಕ್ಸ್ಟ್ ಏನು, ಅಧಿಕಾರಾವಧಿ ಐತೆ, ಮರು ಚುನಾವಣೆ. ಸೊ ಮರು ಚುನಾವಣೆ ಅಂತಂದ್ರೆ 57ನೇ ವಿಧಿ ಪ್ರಕಾರ ಇವರು ಎಷ್ಟು ಸಾರಿ ಆದರೂ ಮರು ಚುನಾವಣೆಗೆ ಅರ್ಹರಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ USA ಒಳಗೆ 2 ಸಲ ಅಷ್ಟೇ ಐತಿ, ಬಟ್ ಇಂಡಿಯಾ ಒಳಗೆ ಹಂಗಿಲ್ಲ. ಇಂಡಿಯಾ ಒಳಗೆ ನೀವು ಎಷ್ಟು ಸತಿ ಬೇಕಾದರೂ ರಾಷ್ಟ್ರಪತಿ ಆಗ್ಬೋದು, ಅಪಕ್ಷಗಳು ನಿಮ್ಮನ್ನು ನಿಂದ್ರಿಸಿದ್ರೆ. 5 ವರ್ಷ ಆದ್ಮೇಲೆ ನೀವು ಮತ್ತೊಂದು ಸತಿ ಹಿಂಗೆ 10 ನಿಮ್ಮ ಅವ್ರು ಯಾರು ನಿಂದಿರ್ತಿರ್ತಾರಲ್ಲ ಅವ್ರು ಎಷ್ಟು ಸಾರಿ ಬೇಕಾದರೂ ನಿಂದಿರಬಹುದು ಚುನಾವಣೆಗೆ. ನೆಕ್ಸ್ಟ್ ಏನೈತೆ, ಮರು ಚುನಾವಣೆಗೆ ಆಗುತ್ತೆ. ಚುನಾಯಿತನಾಗಲು ಅರ್ಹತೆಗಳು ಈಗ ಆಲ್ರೆಡಿ ಹೇಳಿಬಿಟ್ಟೆ ನಾನು. ಏನೇನು, ಮೊದಲನೇದಾಗಿ ಅವರು ಫೋನ್ನೇಕೆ ಹೇಳಿದೆ 35 ವರ್ಷ ಆಗಿರ್ಬೇಕು. ಅವು A to Z ಏನೈತಲ್ಲ ಅದು ಇದರೊಳಗೂ ಬರ್ತೈತಿ. ನೆಕ್ಸ್ಟ್ ಪ್ರಮಾಣ ವಚನವನ್ನು ಯಾರು ಹೇಳ್ತಾರೆ ಇವರಿಗೆ ಪ್ರಮಾಣ ವಚನವನ್ನು ಹೇಳುವವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು. ಯಾರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಇವ್ರಿಗೆ ಏನು ಮಾಡ್ತಾರೆ, ಪ್ರಮಾಣ ವಚನವನ್ನು ಹೇಳ್ತಾರ. ಇನ್ನು ನೆಕ್ಸ್ಟ್ ಏನು, ಮಹಾಭಿಯೋಗ. ಇದು ಭಾಳ ಇಂಪಾರ್ಟೆಂಟ್ ಐತಿ, ಹೀಗಾಗಿ ಇದಕ್ಕೊಂಚೂರು ಟೈಮ್ ತೊಗೊಂಡು ಹೇಳ್ಬೇಕಾಗ್ತೈತಿ. ಮಹಾಭಿಯೋಗ ಅಂತಂದ್ರೆ ಏನಿಲ್ರಿ, ಈಗ ಅವರು ಮಾಡೋ ಕೆಲಸ ನಮಗೆ ಹಿತಕರವಾಗಿಲ್ಲ ಅಂತ ಅನ್ನಿಸ್ದಾಗ ನಾವೇ ಸಂಸತ್ತಿನ ಸದಸ್ಯರೆಲ್ಲರೂ ಸೇರಿ ರಾಷ್ಟ್ರಪತಿಯವರನ್ನ ಪದಚ್ಯುತಿಗೊಳಿಸೋದು ಅಥವಾ ಅವ್ರನ್ನ ಸ್ಥಾನದಿಂದ ಕೆಳಗಿಳಿಸೋದನ್ನು ಏನಂತ ಕರಿತೇವೆ, ಮಹಾಭಿಯೋಗ ಅಂತ ಕರಿತೇವೆ. ಮಹಾಭಿಯೋಗ ಪ್ರಕ್ರಿಯೆ ಹೆಂಗಿರ್ತೈತಿ, ಈಗ ಫಾರ್ ಎಕ್ಸಾಂಪಲ್ ರಾಜ್ಯಸಭೆ ಅಥವಾ ಲೋಕಸಭೆ ಎರಡರಾಗ ಒಂದು ಕಡೆ ಏನು ಮಾಡ್ತಾರೆ, ಆರೋಪ ಪಟ್ಟಿಯನ್ನು ಸಿದ್ಧ ಮಾಡ್ತಾರೆ. ಆರೋಪ ಪಟ್ಟಿಯನ್ನು ಸಿದ್ಧ ಮಾಡಿದಾಗ ಎಲ್ಲಿ ಅವ್ರು ಆರೋಪ ಪಟ್ಟಿ ಸಿದ್ಧ ಮಾಡಿರ್ತಾರಲ್ಲ ಅಲ್ಲಿ 1/4 ಫಾರ್ ಎಕ್ಸಾಂಪಲ್ ಈಗ 100 ಮಂದಿ ಅದಾರ ಅಂದ್ರೆ ಅದ್ರಾಗ 25 ಜನ ಸಹಿ ಮಾಡಿರ್ಬೇಕು. ಅದಕ್ಕೆ ಸಹಿ ಮಾಡಿಂದಾದ್ಮೇಲೆ ಇದನ್ನು ನೀವು ಏನು ನಿರ್ಣಯ ಮಂಡನೆಗೆ ಕಳಿಸ್ತಿರ್ತೀರಿ. ಈಗ ನೆಕ್ಸ್ಟ್ ನಿರ್ಣಯ ಮಂಡನೆ ತೊಗೊತಿರ್ತಾರೆ. ಅದಕ್ಕಿಂತ ಮುಂಚಿತವಾಗಿ 14 ದಿವಸ ಮುಂಚೆನೇ ಇದನ್ನ ಏನು ಮಾಡಿರ್ಬೇಕು, ನೀವು ರಾಷ್ಟ್ರಪತಿಯವರಿಗೆ ಸಲ್ಲಿಸಿರಬೇಕು. ಅವ್ರಿಗೆ ಹಿಂಗೆ ಆಗೈತೆ ರೀ, ಹಿಂಗಿಲ್ಲ, ಹಿಂಗಾಗಿ ನಿಮ್ಮ ಮೇಲೆ ಹಿಂಗೆ ದೋಷಾರೋಪ ಪಟ್ಟಿ ಸಲ್ಲಿಸೇವಿ, ನಾವು ಹಿಂಗೆ ಮಂಡನೆ ಮಾಡ್ಲಿಕ್ಕೆ ಹೊಂಟೇವಿ ಅಂತಂದು. ಅದಾದಮೇಲೆ ಸದನದಾಗ ಏನು ಮಂಡನೆಯನ್ನು ಮಾಡ್ತಿರ್ತಾರಲ್ಲ ಆ ಮಂಡನೆಯನ್ನು ಮಾಡೋಬೇಕಾದ್ರೆ 2/2 ಸದಸ್ಯರು ಆ ಮಂಡನೆಗೆ ಒಪ್ಪಬೇಕು. ಅವಾಗ ಏನು ಮಾಡಬಹುದು, ರಾಷ್ಟ್ರಾಧ್ಯಕ್ಷರನ್ನು ನಾವು ಸ್ಥಾನದಿಂದ ಕೆಳಗೆ ಇಳಿಸಬಹುದು. ಇನ್ನು ರಾಷ್ಟ್ರಪತಿಯವರ ಸ್ಥಾನ ಖಾಲಿ ಇದ್ದಾಗ 6 ತಿಂಗಳೊಳಗೆ ಹೊಳ್ಳಿ ಮತ್ತೊಬ್ಬರ ಅದನ್ನು ಇವ್ರು ಏನು ಮಾಡ್ತಾರೋ ಉಪರಾಷ್ಟ್ರಪತಿಗಳು ಆ ಸ್ಥಾನವನ್ನು ಅಲಂಕರಿಸ್ತಾರೆ. ಅದಾದಮೇಲೆ 6 ತಿಂಗಳೊಳಗೆ ಮತ್ತೆ ಚುನಾವಣೆ ನಡೀಬೇಕು. ಚುನಾವಣೆ ನಡೆದು ಹೊಸ ರಾಷ್ಟ್ರಪತಿಗಳು ಸ್ಥಾನವನ್ನು ಅಲಂಕರಿಸಬೇಕು ಅಂತಂದು ಯಾವುದು ಆರ್ಟಿಕಲ್ ನಂಬರ್ 62 ಹೇಳ್ತದೆ. ಈಗ ನಾ ಆಗಲೇ ಹೇಳ್ದಂಗೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯ ವಿಷಯಗಳು ಅಂತಂದ್ರೆ ಈಗ ಇಷ್ಟೊತ್ತನ ಹೇಳಿದ್ರಾಗ ಬಂತದು. ಇದೇನೈತಲ್ಲ ಶಿಕ್ಷೆಯನ್ನು ಕಮ್ಮಿ ಮಾಡುವುದು, ಇದು ಇಂಪಾರ್ಟೆಂಟ್. ಏನಂದ್ರೆ ಆರ್ಟಿಕಲ್ 72 ಅಂಡರ್ ಈಗ ಫಾರ್ ಎಕ್ಸಾಂಪಲ್ ಯಾವ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟು ಯಾವುದೋ ಒಂದು ಕೋರ್ಟು ಒಬ್ಬ ವ್ಯಕ್ತಿಗೆ ಮರಣ ದಂಡನೆಯನ್ನು ಕೊಟ್ಟತಿ. ಅದನ್ನು ತಪ್ಪಿಸುವಂತಹ ಏಕೈಕ ಅವಕಾಶ ಇರುವುದು ನಮ್ಮ ರಾಷ್ಟ್ರಪತಿಗಳಿಗೆ. ಇದು ಅವರ ವಿವೇಚನಾಧಿಕಾರ. ಯಾರು ಅವ್ರ ಮೇಲೆ ಒತ್ತಡ ಬರಂಗಿಲ್ಲ. ಅವರು ಬೇಕಂದ್ರೆ ಏನು ಮಾಡ್ಬೋದು, ಪಾರ್ಡನ್ಸಿಯನ್ನು ಕೊಡ್ಬೋದು.
ಇಲ್ಲ ಅಂತಂದ್ರೆ ತಿರಸ್ಕರಿಸ್ಬೋದು. ಅಜ್ಮಲ್ ಕಸಬ್ಗೆ ಪ್ರಣಬ್ ಮುಖರ್ಜಿ ಸರ್ ಮಾಡಿದ್ದು ಇದನ್ನ ಅವ್ರು ಮಾಡಿದಾಗ ರಿಜೆಕ್ಟ್ ಮಾಡಿ ಸೀದಾ ಗಲ್ಲಿಗೇರಿಸಿದ್ರು. ಹಿಂಗೆ ಪ್ರಣಬ್ ಮುಖರ್ಜಿ ಸರ್ ಅದರಲ್ಲ ರಾಷ್ಟ್ರಪತಿಗಳು, ಅವರು ಭಾಳ ಗ್ರೇಟ್ ಇದ್ದಾರೆ. ನನಗೆ ಅದೊಂದು ಭಾಳ ಖುಷಿ ಅದ ಅವ್ರ ಮೇಲೆ. ಯಾಕಂದ್ರೆ ಅವರು ಆಲ್ದೋ ದೇ ಆರ್ ಅ ಪ್ರೆಸಿಡೆಂಟ್, ದೇ ಆರ್ ಹ್ಯಾವಿಂಗ್ ದಟ್ ಪವರ್ ಟು ಪಾರ್ಡನ್ ಹಿಮ್, ಬಟ್ ಅವ್ನು ಮಾಡಿದಂಥ ಕೃತ್ಯಗಳಿಗೆ ಅವ್ರು ಏನು ಮಾಡಿದರು, ಅವನ ಕ್ಷಮೆ ಕೊಡಲಾರ್ದ ಅವನಿಗೆ ಗಲ್ಲಿಗೇರಿಸಿದ್ರು. ಇದು ನಮ್ಮ ರಾಷ್ಟ್ರಪತಿಗಳಿಗೆ ಇರುವಂತಹ ಪವರು. ಇದನ್ನು ಎಲ್ಲಿ ಕೊಟ್ಟಿದ್ದಾರೆ? ಆರ್ಟಿಕಲ್ 72 ಒಳಗೆ ಕೊಟ್ಟಿದ್ದಾರೆ. ಸೊ ಇನ್ನೊಂದೇನು, ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಅಧಿಕಾರ ವ್ಯಾಪ್ತಿ ಮತ್ತು ಮಂತ್ರಿಮಂಡಲ 73ನೇ ವಿಧಿ. ಇದೇನಂದ್ರೆ ರಾಷ್ಟ್ರಪತಿಗಳಿಗೆ ಹೆಲ್ಪ್ ಆಗಾಕ ಒಂದು ಮಂತ್ರಿಮಂಡಲ ಇರಬೇಕು, ಪ್ರಧಾನಮಂತ್ರಿಗಳು ಅದರ ನೇತೃತ್ವವನ್ನು ವಹಿಸಬೇಕು. ಇದು 73ನೇ ವಿಧಿ. ನಿಮಗೆ ನೆನಪಿರಲಿ, ನಾನು ಇಲ್ಲೊಂದು ಬಿಟ್ಟೆ, ಒಕ್ಕೂಟ ಕಾರ್ಯಾಂಗದ ಅಧಿಕಾರ. ಯಾಕಂದ್ರೆ ಈ ಆರ್ಟಿಕಲ್ 53 ಏನು ರಾಷ್ಟ್ರಪತಿಯವರ ಒಕ್ಕೂಟ ಕಾರ್ಯಾಂಗದ ಅಧಿಕಾರ ಐತಿಲ್ಲ, ಇದು ಒಂದು ಚೂರು ಸ್ಪೆಷಲ್ ಐತಿ. ಇವತ್ತು ಒಂದು ಸ್ವಲ್ಪ ಕ್ಲಾಸ್ ಲೇಟ್ ಆದರೂ ಚಿಂತಿಲ್ಲ, ತಿಳ್ಕೊತಿರ್ತೀರಿ, ಕರೆಕ್ಟಾಗಿ ತಿಳ್ಕೊಂಬಿಡ್ರಿ ಅನ್ನೋದಷ್ಟ. ಹೀಗಾಗಿ ಅದನ್ನೊಂದು 5-10 ನಿಮಿಷ ಕ್ಲಿಯರಾಗಿ ಹೇಳ್ತೀನಿ. ಇವರ ಒಟ್ಟು ಅಧಿಕಾರಗಳು, ರಾಷ್ಟ್ರಪತಿಯವರ ಒಟ್ಟು ಅಧಿಕಾರಗಳು ಎಷ್ಟು ಇರ್ತಾವೆ ಅಂತ ಹೇಳ್ತೀನಿ. ಫಸ್ಟಿಗೆ ಮೊದಲನೇದು ಶಾಸನೀಯ ಅಧಿಕಾರ. ಯಾವುದು? ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು ಇರ್ತವೆ. ಎರಡನೇದೇನಿರ್ತದ? ಕಾರ್ಯಾಂಗೀಯ. ಏನು? ಕಾರ್ಯಾಂಗೀಯ ಅಧಿಕಾರ ಮತ್ತು ಕರ್ತವ್ಯಗಳಿರ್ತವೆ. ಮೂರನೆಯದು ಮಿಲಿಟರಿ. ನಾಲ್ಕನೇದು ಯಾವುದು? ರಾಜತಾಂತ್ರಿಕ ಅಧಿಕಾರಗಳು. ಐದನೇದಾಗಿ ಏನು? ನ್ಯಾಯಿಕ ಅಧಿಕಾರಗಳು. ಯಾವ? ನ್ಯಾಯಿಕ ಅಧಿಕಾರಗಳು. ಆರನೇದಾಗಿ ಹಣಕಾಸು. ಯಾವುದು? ಹಣಕಾಸಿನ ಅಧಿಕಾರಗಳು. ಏಳನೆಯದಾಗಿ ತುರ್ತು ಪರಿಸ್ಥಿತಿ. ಇನ್ನು ಎಂಟನೆಯದಾಗಿ ಏನು? ವಿವೇಚನಾಧಿಕಾರಗಳು ಅಂತ. ಒಟ್ಟು 8 ಅಧಿಕಾರಗಳನ್ನು ಬೈಫರ್ಕೇಶನ್ ಮಾಡೇವಿ. ಸೊ ಅದರೊಳಗೆ 1 by 1 ನಾವೇನು ಮಾಡ್ಕೊತ ಬರಬೇಕು, ನೋಡ್ಕೊತ ಬರಬೇಕು. ಈಗ ಮೊದಲನೇದಾಗಿ ಶಾಸನೀಯ ಅಧಿಕಾರಗಳು ಅಂತಂದ್ರೆ ಏನು? ಸಂಸತ್ತಿನ ಅವಿಭಾಜ್ಯ ಅಂಗ ಆದಂತಹ ರಾಷ್ಟ್ರಪತಿಗಳು ಏನು ಮಾಡಿರ್ತಾರ, ಅವರು 85ನೇ ವಿಧಿಯ ಪ್ರಕಾರ ಸಂಸತ್ತನ್ನು ಕರೆಯುವ, ಮುಂದೂಡುವ, ಅಂದರೆ ಅಧಿವೇಶನವನ್ನು ಕರೆಯುವ, ಮುಂದೂಡುವ, ಹೊಳ್ಳೆ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಲೋಕಸಭೆಯನ್ನು ವಿಸರ್ಜಿಸುವಂತಹ ಕೆಲಸಗಳನ್ನು, ಅಧಿಕಾರವನ್ನು ಅವರು ಹೊಂದಿರ್ತಾರೆ. ಇನ್ನೊಂದೇನು? ಇದು ಒಂದೇದು. ಇನ್ನು ಆರ್ಟಿಕಲ್ 108 ಅಂಡರ್ ಜಂಟಿ ಸಭೆಗಳು. ಈಗ ಯಾವುದೋ ಒಂದು ಬಿಲ್ ಪಾಸ್ ಮಾಡಬೇಕು, ಅದ್ರಾಗ ಏನಾಗ್ಬಿಟ್ಟತಿ, ರಾಜ್ಯಸಭೆ ಬೇಡ ಅಂತತಿ, ಲೋಕಸಭೆ ಬೇಕಂತತಿ. ಸೊ ಈ ಸಮಸ್ಯೆ ಪರಿಹರಿಸ್ಬೇಕಂದ್ರೆ ಆರ್ಟಿಕಲ್ 108 ಅಂಡರ್ ಜಂಟಿ ಸಭೆಯನ್ನು ಕರೀತಾರೆ. ಅವಾಗ ಅಲ್ಲಿ 2/3 ಮೆಜಾರಿಟಿ ಯಾರ್ದು ಬರ್ತೈತಲ್ಲ ಅದು ಗೆದ್ದಂಗೆ. ಇದನ್ನೆಲ್ಲ ಕರೆಯುವಂಥ ಅಧಿಕಾರಗಳು ಇರುವುದು ಯಾರಿಗೆ? ರಾಷ್ಟ್ರಪತಿಗಳಿಗೆ ಮಾತ್ರ ಇವರು ಅಧಿಕಾರವನ್ನು ಕೊಟ್ಟಿರ್ತಾರೆ. ಹೊಳ್ಳೆ ಆರ್ಟಿಕಲ್ 80ನೇ ವಿಧಿ ಅಂಡರ್ ಏನು ಮಾಡ್ತಾರೆ? ಕಲೆ, ವಿಜ್ಞಾನ, ಹೊಳ್ಳೆ ಇನ್ನು ಉಳ್ಕಿದ್ವಿ ಯಾವ್ಯಾವ ರಂಗದೊಳಗೆ ಏನೈತಲ್ಲ, ಅತಿ ಹೆಚ್ಚು ಸಾಧನೆ ಮಾಡಿದಂತಹ 12 ಜನ ಸದಸ್ಯರನ್ನು ರಾಜ್ಯಸಭೆಗೆ ನೇಮಕ ಮಾಡೋದು ಅಥವಾ ಅವ್ರನ್ನ ರಾಜ್ಯಸಭೆಗೆ ಸೇರಿಸುವಂತಹ ಕೆಲಸವನ್ನು ಸಹ ಯಾರು ಮಾಡ್ತಾರ? ನಾಮಕರಣ ಮಾಡುವ ಅಧಿಕಾರ ಯಾರಿಗಿರ್ತತಿ? ರಾಷ್ಟ್ರಪತಿಯವರಿಗೆ ಇರ್ತತಿ. ಇದಲ್ದ ಆರ್ಟಿಕಲ್ 331 ಅಂಡರ್ ಆಂಗ್ಲೋ ಇಂಡಿಯನ್ ನೇಮಕ ಮಾಡೋದಿತ್ತು, ಬಟ್ ಈಗ ಪ್ರೆಸೆಂಟ್ ಅಂತ ತೆಗೆದಾರ, ಸೊ ಅದು ಉಪಯೋಗ ಇಲ್ಲ. ಅದಾದಮೇಲೆ ಸಾರ್ವತ್ರಿಕ ಚುನಾವಣೆ ಆದಮೇಲೆ ಪ್ರತಿ ಸತಿ ಏನು ಮಾಡ್ತಾರೆ, ಹೊಸದು ನೆಕ್ಸ್ಟ್ ಸರ್ಕಾರ ಬಂದಾಗ 86ನೇ ವಿಧಿ ಅನ್ವಯ ಏನು ಮಾಡ್ತಾರೆ ಇವರು, ಹೊಸ ಸರ್ಕಾರವನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರವನ್ನು ಸಹ ಇವರು ಹೊಂದ್ಯಾರ. ಇದಾದಮೇಲೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಆರ್ಟಿಕಲ್ 123 ಅಂಡರ್ ಇವ್ರು ಏನು ಮಾಡ್ಬೋದು? ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಅಂದರೆ ಈಗ ಯಾವುದು ಇದು ಏನದು, ಸಂಸತ್ತು ಸಭೆ ಕರೆದಿದ್ದಿಲ್ಲ, ಏನೂ ಇಲ್ಲ, ಆಟೋಮೆಟಿಕ್ ಯಾವುದೋ ಒಂದು ಇಂಪಾರ್ಟೆಂಟ್ ಇನ್ಸಿಡೆಂಟ್ ಆಗಿಬಿಡ್ತು, ಅದ್ರ ಮೇಲೆ ಅವ್ರು ಏನೋ ಒಂದು ಶಾಸನವನ್ನು ಮಾಡಬೇಕು, ಅವಾಗ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ? ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರೆ. ಇದು ಇವರ ಶಾಸನೀಯ ಅಧಿಕಾರಗಳು. ಇನ್ನು ಕಮಿಂಗ್ ಟು ಸೆಕೆಂಡ್, ಕಾರ್ಯಾಂಗೀಯ ಅಧಿಕಾರಗಳು ಯಾವ್ಯಾವು ಅನ್ನೋದನ್ನು ಒಂಚೂರು
ನೋಡ್ಕೊಂಡು ಬಂದ್ಬಿಡೋಣ. ಸೊ ಕಾರ್ಯಾಂಗೀಯ ಅಧಿಕಾರಗಳು ಪ್ರಪ್ರಥಮವಾಗಿ ಏನು ಗೊತ್ತಂದ್ರೆ, ಭಾರತ ಸರ್ಕಾರದ ಪ್ರತಿಯೊಂದು ವ್ಯವಹಾರಗಳು ಒಪ್ಪಂದಗಳು ಎಲ್ಲನೂ ಯಾರ ಹೆಸರಲ್ಲೇ ನಡೀತೈತಿ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎಲ್ಲೂ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ಗವರ್ನರ್ ಅಂತ ಬರ್ತೈತಿ, ಮಂತ್ರಿಗಳು ಮುಖ್ಯಮಂತ್ರಿ ಅಂತ ಬರೋದಿಲ್ಲ. ಹಂಗೆ ಭಾರತದ್ದು ಸಹಿತ ಪ್ರೆಸಿಡೆಂಟ್ ಹೆಸರಲ್ಲೇನೆ ನಡೀತೈತಿ. ಒಳ್ಳೆ ಇದು ಅಂತ ಸರ್ಕಾರದ ಎಲ್ಲ ಔಪಚಾರಿಕ ಇಲಾಖೆ ಅಡಿಯಲ್ಲಿಯೂ ಏನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಂದ್ರೆ ಬರ್ತೈತಿ, ಬೇರೆ ಬರೋದಿಲ್ಲ. ನೆಕ್ಸ್ಟ್ ಇವ್ರು ಏನು ಮಾಡ್ತಾರ? ಪ್ರೈಮ್ ಮಿನಿಸ್ಟರ್ನ ಏನು ಮಾಡ್ತಾರೆ? ಇವರು ನೇಮಕವನ್ನು ಮಾಡ್ತಾರೆ. ಅದಾದಮೇಲೆ ಅವ್ರ ಜೊತೆ ಇತರ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಅದಾದಮೇಲೆ ಮಾನವ ಹಕ್ಕು ಆಯೋಗಗಳು, ಎಷ್ಟು ಆಯೋಗಗಳಿವೆ ಎಲ್ಲ ಆಯೋಗಗಳ ನೇಮಕಗಳನ್ನು ಇವರು ಕಾರ್ಯಾಂಗೀಯ ಅಧಿಕಾರದ ರೂಪವಾಗಿ ಏನು ಮಾಡ್ತಾರೆ? ಇವರು ನೇಮಕವನ್ನು ಮಾಡ್ತಾರೆ. ಒಳ್ಳೆ ಅಟಾರ್ನಿ ಜನರಲ್ಲು, ಆಡಿಟರ್ ಜನರಲ್ಲು, ಸಾಲಿಸಿಟರ್ ಜನರಲ್ಗಳನ್ನೆಲ್ಲ ನೇಮಕ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರ್ತೈತಿ. ಆದ್ರೆ ಅದನ್ನ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅವ್ರು ಏನು ಮಾಡ್ತಾರೆ? ಅಧಿಕಾರವನ್ನು ಚಲಾಯಿಸ್ತಾರೆ. ಇನ್ನು ಮೂರನೇದು ಬಂದ್ಬಿಟ್ರೆ ಮಿಲಿಟರಿ ಅಧಿಕಾರಗಳು. ಮಿಲಿಟರಿ ಅಧಿಕಾರಗಳು ಅಂತಂದ್ರೆ ಏನು? ರಾಷ್ಟ್ರಾಧ್ಯಕ್ಷರು 3 ಪಡೆಯ ದಂಡನಾಯಕರು. ಈ 3 ಪಡೆಯ ಸುಪ್ರೀಂ ಲೀಡರ್ ಅಂತಂದು ಹೇಳಿದ್ರು ಇವ್ರಿಗೆ ತಪ್ಪಿಲ್ಲ. ಇವ್ರು ಇನ್ನೊಂದೇನು ಮಾಡ್ತಾರೆ? ಆದ್ರೆ ಸಂಸತ್ತಿನ ಒಪ್ಪಿಗೆಯೊಂದಿಗೆ ಇವರು ಏನು ಮಾಡಬೇಕು? ಯುದ್ಧ ಅಥವಾ ಶಾಂತಿಯನ್ನು ಘೋಷಿಸಬಹುದು. ಅದಾದಮೇಲೆ ಏನು ಮಿಲಿಟರಿ ವೆಚ್ಚಗಳನ್ನು ಸಂಸತ್ತಿನ ಅನುಮೋದನೆಯನ್ನು ತಗೊಂಡ ಇವ್ರೇನು ಮಾಡಬೇಕು? ವೆಚ್ಚಗಳನ್ನು ಸಹಿ ಮಾಡಬೇಕು. ಅದ್ರ ಮೇಲೆ ಇವರು ಪರ್ಮಿಷನನ್ನು ಕೊಡ್ಬೋದು. ಅದಾದಮೇಲೆ 3 ಪಡೆಗಳೇನದೋ ಅವರ ಹೆಡ್ಗಳನ್ನು ಇವರು ನೇಮಕ ಮಾಡಬೇಕಾದ್ರೂ ಸಹ ಸಂಸತ್ತಿನ ಸಲಹೆಯಂತೆ ಇವ್ರು ಏನು ಮಾಡ್ತಾರೆ? ನೇಮಕವನ್ನು ಮಾಡ್ತಾರೆ. ಇದು ಮಿಲಿಟರಿ ಅಧಿಕಾರಗಳು. ನಮ್ಮ ರಾಷ್ಟ್ರಪತಿಯವರ ಮಿಲಿಟರಿ ಅಧಿಕಾರಗಳು. ಇನ್ನು 4ನೇದಾಗಿ ರಾಜತಾಂತ್ರಿಕ ವ್ಯವಹಾರಗಳು ಅಂತಂದ್ರೆ ಏನು? ಬೇರೆ ಯಾವುದೇ ದೇಶದಲ್ಲಿ ಹೋದರೂ ನಮ್ಮ ರಾಷ್ಟ್ರಪತಿಗಳು ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ. ಏನು ಮಾಡ್ತಾರೆ? ರಾಷ್ಟ್ರಪತಿಗಳು ಇವರು ನಮ್ಮ ಇಡೀ ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ ಇವರು. ತದನಂತರ ಬೇರೆ ದೇಶದ ರಾಯಭಾರಿಗಳನ್ನು ನಮ್ಮ ದೇಶಕ್ಕೆ ಬರಮಾಡಿಕೊಳ್ಳುವುದು, ನಮ್ಮ ದೇಶದ ರಾಯಭಾರಿಗಳನ್ನು ಬೇರೆ ದೇಶಕ್ಕೆ ಕಳಿಸುವಂತಹ ಅಧಿಕಾರಗಳು ರಾಷ್ಟ್ರಪತಿಯವರಿಗೆ ಇರ್ತದೆ. ಅದಾದಮೇಲೆ ಇವ್ರು ಏನು ಮಾಡ್ತಾರೆ? ವಿದೇಶಗಳೊಂದಿಗೆ ಸಂಧಾನ ಮತ್ತು ಒಪ್ಪಂದಗಳನ್ನು ಸಹ ನಮ್ಮ ರಾಷ್ಟ್ರಪತಿಗಳು ಮಾಡಿಕೊಳ್ಳಬಹುದು. ಕೇವಲ ಪ್ರಧಾನಮಂತ್ರಿಗಳಷ್ಟೇ ಅಲ್ಲ, ರಾಷ್ಟ್ರಪತಿಗಳು ಸಹ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಇದು ಇವರ ರಾಜತಾಂತ್ರಿಕ ಅಧಿಕಾರ. ಬಟ್ ಇವು ಲಿಮಿಟೆಡ್ ರಾಷ್ಟ್ರಪತಿಗಳು ಲಿಮಿಟೆಡ್ ಅಧಿಕಾರಗಳದವು. ಬಟ್ ಕೆಲವೊಂದಿಷ್ಟು ಸುಪ್ರೀಂ ಪವರ್ ಇದ್ದವು, ಕೆಲವೊಂದಿಷ್ಟು ಸಂಸತ್ತಿನ ಆಧಾರದ ಮೇಲೆ ಅವರು ಏನು ಮಾಡಿದರು? ಮಾಡಬೇಕು. ಸೊ ಇನ್ನು ನ್ಯಾಯಿಕ ಅಧಿಕಾರ 5ನೇದಾಗಿ. ಇನ್ನು ನ್ಯಾಯಿಕ ಅಧಿಕಾರ ಅಂತ ಮೊದಲನೇದಾಗಿ ಇವರು ನ್ಯಾಯಾಲಯಗಳಿಗೆ ಜಡ್ಜ್ಗಳನ್ನು ನೇಮಕ ಮಾಡೋದು ಇವರೇ. ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗೆ ಜಡ್ಜ್ಗಳನ್ನು ನೇಮಕ ಮಾಡೋದು. ಅದಾದಮೇಲೆ ನಮ್ಮ ಭಾರತ ಸರ್ಕಾರದ ಎಲ್ಲ ವ್ಯವಹಾರಗಳನ್ನು ಪರಿಶೀಲಿಸಲಿಕ್ಕೆ ಒಬ್ಬ ಅಟಾರ್ನಿ ಜನರಲನ್ನು ನೇಮಕ ಮಾಡೋದು ಇವರೇ. ತದನಂತರ ಇವ್ರು ಏನು ಮಾಡ್ತಾರೆ? ನಾನು ಆಗಲೇ ಹೇಳಿದಾಗ 72ನೇ ವಿಧಿ ಅನ್ವಯ ಒಬ್ಬ ವ್ಯಕ್ತಿಯ ಮರಣ ದಂಡನೆಯನ್ನು ಸಹ ತಪ್ಪಿಸುವಂಥ ನ್ಯಾಯಿಕ ಅಧಿಕಾರ ಇವ್ರ ಕಡೆ ಐತಿ. ಇದು ಇವ್ರ ಕಡೆ ಅಷ್ಟೇ ಐತಿ, ಬೇರೆ ಇದನ್ನು ಬಿಟ್ಟರೆ ನಮ್ಮ ಕಡೆ ಇಂಥ ಮರಣ ದಂಡನೆಯನ್ನು ತಪ್ಪಿಸುವಂಥ ಅಧಿಕಾರ ಬೇರೆ ಯಾರಿಗೂ ಇಲ್ಲ. ಇನ್ನು ಇವ್ರಿಗೇನಾದರೂ ಕಾನೂನಿನ ಸಲಹೆ ಬೇಕಾದ್ರೆ ಆರ್ಟಿಕಲ್ 143 ಅಂಡರ್ ಇವರು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳನ್ನು ಕೇಳಬಹುದು. ಹೊಳ್ಳಿ 2 ರಾಜ್ಯಗಳ ನಡುವಿನ ವಿವಾದವನ್ನು ಇವರು ಸೀದಾ ಸುಪ್ರೀಂ ಕೋರ್ಟಿಗೂ ವರ್ಗಾಯಿಸುವಂತಹ ನ್ಯಾಯಿಕ ಅಧಿಕಾರವನ್ನು ಯಾರು ಹೊಂದಿರ್ತಾರ? ನಮ್ಮ ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಸೊ ಇನ್ನು ನೆಕ್ಸ್ಟ್ 6th ಒನ್ ಏನು? ಹಣಕಾಸಿನ ಅಧಿಕಾರ. ಹಣಕಾಸಿನ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಇಲ್ಲದೆ ಹಣಕಾಸು ಮಂಡನೆಯನ್ನು ನಮ್ಮ ಇದರೊಳಗೆ ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ಅವರ ಪೂರ್ವಾನುಮತಿ ಬೇಕು. ಅದಾದಮೇಲೆ ಅದು ಕರೆಕ್ಟಾಗಿ ಹೊಂಟತ್ತೋ ಇಲ್ಲೋ ಅಂತ ನೋಡ್ಕೊಂಡು ಹೋಗೋ ಜವಾಬ್ದಾರಿನೂ ರಾಷ್ಟ್ರಪತಿಗಳದ ಆಗಿರ್ತೈತಿ. ಇದಾದಮೇಲೆ ಆರ್ಟಿಕಲ್ 282 ಇವ್ರು ಏನು ಮಾಡ್ತಾರೆ? ಹಣಕಾಸು ಆಯೋಗವನ್ನು ಪ್ರತಿ 5 ವರ್ಷಕ್ಕೊಮ್ಮೆ ನಿಯೋಜನೆಯನ್ನು
ಮಾಡುವಂತಹ ಕರ್ತವ್ಯಗಳು ಸಹ ರಾಷ್ಟ್ರಪತಿಯವ್ರಿಗೆ ಇರ್ತೈತಿ. ಬಟ್ ಒಂದು ಸತಿ ಬಜೆಟ್ ಮಂಡನೆ ಆಗಿ ಬಂದ್ಮೇಲೆ ಇವರು ಸಹಿ ಮಾಡಲೇಬೇಕಾಗ್ತದ. ಅದನ್ನು ಹೊಳ್ಳಿ ಕಳ್ಸಕ್ಕೆ ಇವರಿಗೆ ಬರಂಗಿಲ್ಲ. ಅದನ್ನು ಇವರು ಒಪ್ಪಲೇಬೇಕು. ಇದು ಒಂದು ಡ್ರಾಬ್ಯಾಕು ಇವ್ರ ಕಡೆಯಿಂದ. ಇನ್ನೊಂದೇನಂದ್ರೆ ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ, ಗೊತ್ತಾ? ನಾವು ಭೂಕಂಪ ಪ್ರವಾಹ ಗಿವಾಹ ಆದಾಗ ಸೆಂಟ್ರಲಿಂದ 500 ಕೋಟಿ ಕೊಟ್ಟರು, ನಮಗೆ 1000 ಕೋಟಿ ಬೇಕಾಗಿತ್ತು, 2000 ಕೋಟಿ ಬೇಕಾಗಿತ್ತು ಅಂತಂದು. ಸೊ ಆ ದುಡ್ಡಿನ A to Z ಯಾರ ಕಡೆ ಇರ್ತತಿ? ರಾಷ್ಟ್ರಪತಿಗಳ ವಶದಲ್ಲಿ ಇರ್ತತಿ. ಸೊ ಅವ್ರು ಏನು ಮಾಡ್ತಾರೆ? ರಾಷ್ಟ್ರಾಧ್ಯಕ್ಷರು ತುರ್ತು ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡಿ ಕೊಡುವಂತಹ ಅಧಿಕಾರವನ್ನು ಸಹ ರಾಷ್ಟ್ರಪತಿಯವರಿಗೆ ಇರ್ತತಿ. ಹೊಳ್ಳಿ ಇವರು ಸಲಹೆ ಗಿಲೆಗಳನ್ನು ಬೇಕಾದ್ರೆ ಹಣಕಾಸಿನ ಬಗ್ಗೆ 209ನೇ ವಿಧಿಯಡಿ ಏನು ಹಣಕಾಸು ಆಯೋಗವನ್ನು ಮಾಡಿರ್ತಾರೆ ಅವ್ರ ಕಡೆಯಿಂದ ಇವರು ಪಡೆದುಕೊಳ್ಳಬಹುದು. ಇನ್ನು 7ನೇದು ಏನು? ತುರ್ತು ಪರಿಸ್ಥಿತಿಗಳು. ಯಾವುದು? ತುರ್ತು ಪರಿಸ್ಥಿತಿಗಳು. ತುರ್ತು ಪರಿಸ್ಥಿತಿಗಳು ಅಂತಂದ್ರೆ ಏನು? ಮೊದಲನೇದಾಗಿ ತುರ್ತು ಪರಿಸ್ಥಿತಿಯಲ್ಲಿ 3 ವಿಧಗಳದವು. ಯಾವ್ಯಾವು? ಮೊದಲನೇದಾಗಿ 352 ಆರ್ಟಿಕಲ್ ಅಂಡರ್ ಏನು? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬರ್ತದೆ. ಇದನ್ನು ಯಾಕೆ? ಒಂದು ಯುದ್ಧ ಅಥವಾ ಬಾಹ್ಯ ಆಕ್ರಮಣ ಅಥವಾ ಆಂತರಿಕ ಬಂಡಾಯದ ಮೇಲೆ ಇದನ್ನು ಕರೀತಾರೆ. ಇನ್ನು ಸೆಕೆಂಡ್ ಒನ್ 356 ಒಳಗೆ ಯಾವುದು ಬರ್ತದ? ಇದು 3 ಉಲ್ಟಾ ಬರೋದು ನಡೀತೈತೆ ಬಿಡು. ಇದಕ್ಕೆ ಏನಂತ ಕರೀತಾರೆ? ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ. ಇದು ಏನಂದ್ರೆ, ಇದಕ್ಕೆ ಸಿಂಪಲಾಗಿ ಹೇಳ್ತೀನಿ. ಈಗ ರಾಜ್ಯದಲ್ಲಿ ಒಮ್ಮಕ್ಕಲೇ ಸರ್ಕಾರ ಪತನಗೊಳ್ತು, ಆದಾತು, ಇಲ್ಲಾಂದ್ರೆ ಕರೆಕ್ಟಾಗಿ ಮಾಡೋಕತ್ತಿಲ್ಲ ಅಂಥೇಳಿ ಏನು ಮಾಡ್ಬೋದು? ರಾಷ್ಟ್ರಪತಿಗಳು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು. ಇನ್ನು 3ನೇದಾಗಿ ಏನು? 360 ಹಣಕಾಸಿನ ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿ ಅಂದ್ರೆ ಈಗ ನಾವು ನಮ್ದು ಅಮಾನ್ಯೀಕರಣ ಆದಾಗ ಅಥವಾ ಬೇರೆ ಇದ್ರೊಳಗೆ ನಮ್ಮದು ಪೂರ ಡೌನ್ ಆತಪ್ಪ ಅಂದಾಗ ನಾವೇನು ಮಾಡ್ಬೋದು? ಫೈನಾನ್ಷಿಯಲ್ ಎಮರ್ಜೆನ್ಸಿನ ಘೋಷಣೆಯನ್ನು ಮಾಡಬಹುದು. ಬಟ್ ದೈವಾದೃಷ್ಟದಿಂದ ಭಾರತ ಇದುವರೆಗೂ ಒಂದು ಸತಿನೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ. ರಾಜ್ಯ ತುರ್ತು ಪರಿಸ್ಥಿತಿ 100ಕ್ಕೂ ಹೆಚ್ಚು ಬಾರಿ ಘೋಷಿಸಲ್ಪಟ್ಟೈತಿ. ಇನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 3 ಸಲ ಘೋಷಣೆಯನ್ನು ಮಾಡ್ಯಾರ. ಇದನ್ನೆಲ್ಲ ಮಾಡೋರು ಯಾರು? ಇದನ್ನು ಮಾಡೋರು ರಾಷ್ಟ್ರಪತಿಗಳು. ಅದರ ನೆನಪಿರಲಿ, ಸಂಸತ್ತಿನ ಸಲಹೆಯ ಮೇರೆಗೆ ಇವರು ಇದನ್ನು ಮಾಡಬೇಕಾಗುತ್ತದೆ. ಅದನ್ನು ಬಿಟ್ಟು ಇವರು ಸ್ವಂತ ವಿವೇಚನಾಧಿಕಾರದಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 3 ಬಾರಿ ತುರ್ತು ಪರಿಸ್ಥಿತಿಗಳನ್ನು ಯಾವಾಗ ಆಗೈತಿ? ಒಂದು 1962ರಲ್ಲಿ, ಒಂದು 1971ರಲ್ಲಿ, ಒಂದು 1975ರಲ್ಲಿ. ಇದು ಚೀನಾ ಆಕ್ರಮಣ ಮಾಡಿದಾಗ, ಹೌದಾ? ಇದು ಪಾಕಿಸ್ತಾನ ದಾಳಿ. ಇದೇನೈತಲ್ಲ ಆಂತರಿಕ ದಂಗೆ, ಇದನ್ನು ಇಂದಿರಾ ಗಾಂಧಿ ಅವರು ಹಾಕಿದ್ದು. ಆಂತರಿಕ ದಂಗೆ ಅಂದರೆ ತಿಳ್ಕೊಂಡ್ಬಿಡ್ಬೇಕು. ಸೊ ಈ ಅಧಿಕಾರಗಳು, ಅದನ್ನು ಪಾಸ್ ಮಾಡುವಂಥ ಅಧಿಕಾರಗಳು ಯಾರ ಕಡೆ ಇರ್ತತಿ? ರಾಷ್ಟ್ರಪತಿಯವರಿಗೆ ಇರ್ತತಿ. ಇನ್ನು ಲಾಸ್ಟ್ ಒನ್ ಏನದಲ್ಲ, ವಿವೇಚನಾಧಿಕಾರಗಳು. ವಿವೇಚನಾಧಿಕಾರ ಅಂತಂದ್ರೆ ಅವರಿಗೆ ಕೆಲವೊಂದಿಷ್ಟು ತಮ್ಮ ಇದಕ್ಕೆ ಬಿಟ್ಟಂಥ ಅಧಿಕಾರಗಳೇನಿರ್ತಾವೆ ಅವು ಏನಂತಂದು ನೋಡ್ಕೊಂಬಂದ್ಬಿಟ್ರೆ ಆಲ್ಮೋಸ್ಟ್ ರಾಷ್ಟ್ರಪತಿಗಳು ನಾವು ಕಂಪ್ಲೀಟ್ ಮಾಡ್ದಂಗೆ ಆಕ್ಕೈತಿ. ವಿವೇಚನಾಧಿಕಾರ ಅಂತಂದ್ರೆ ಫಸ್ಟ್ ಒನ್ ಏನಾಕೈತಿ? ಈಗ ವಿವೇಚನಾಧಿಕಾರ ಅಂದರೆ ಈ ಮಂತ್ರಿಮಂಡಲದ ಸಲಹೆಯನ್ನು ತೆಗೆದುಕೊಳ್ಳದೆ ಅಧಿಕಾರವನ್ನು ನಡೆಸುವುದನ್ನು ವಿವೇಚನಾಧಿಕಾರ ಅಂತ ಕರಿತೇವೆ. ಹೆಂಗಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಲೋಕಸಭೆ ಒಳಗೆ ಯಾವುದೋ ಒಂದು ಪಕ್ಷ ಬಹುಮತವನ್ನು ತೊಗೊಂಡಿಲ್ಪ, ಆದರೆ ಪ್ರಧಾನಿ ಪಟ್ಟಕ್ಕೆ ಈಗ ನೀವು ಹಾಕಿರ್ನ ಅಂತಂದು ಅವಾಗ ರಾಷ್ಟ್ರಪತಿಗಳು ಬೇಕಾದವ್ರನ್ನ ಕೇಳ್ಬೋದು. ಅವರಿಗೆ ಸರ್ಕಾರ, ನೀವು ಈಗ 2-3 ಪಕ್ಷ ಸೇರಿಕೊಂಡ್ರೆ ಸರ್ಕಾರ ರಚಿಸ್ರಿ ಅಂತ ಹೇಳ್ಬೋದು. ಆದ್ರೆ ಅವ ಏನು ರಾಷ್ಟ್ರಪತಿಗಳು ಹೇಳ್ತಾರಲ್ಲ, ಅವ್ರ ಲೆಕ್ಕಕ್ಕೆ ಅವನು ಸರ್ಕಾರ ಫಾರ್ಮೇಷನ್ ಮಾಡ್ತಾನ ಅನ್ನೋ ತಾಕತ್ತು ಅವ್ರಿಗೆ ಇರಬೇಕು. ಇದು ಇವರ ವಿವೇಚನಾಧಿಕಾರ. ಇನ್ನೊಂದೇನು? ರಾಷ್ಟ್ರಾಧ್ಯಕ್ಷರ ಮಂತ್ರಿಮಂಡಲದ ಸಲಹೆಯನ್ನು ಮರುಪರಿಶೀಲನೆಗೆ ಕಳಿಸಬಹುದು. ಅಂದ್ರೆ ಈಗ ಏನೋ ಒಂದು ಕಾಯ್ದೆಯನ್ನು ತರಕ್ಕೆ ಹೊರಟಿರ್ತಾರೆ. ಸೊ ಅದರೊಳಗೆ ಏನೋ ಒಂದು ಸ್ವಲ್ಪ ಲೋಪದೋಷ ಇರ್ತಾವೆ, ಅದನ್ನು ಕರೆಕ್ಟ್ ಮಾಡಿರಿ, ಒಂದು ಸತಿ ನೋಡ್ರಿ, ಇನ್ನೊಂದು ಸತಿ ಚೆಕ್ ಮಾಡಿ ನನ್ನ ಕಡೆ ಕಳಿಸ್ರಿ ಅಂತಂದು ಅವರು ಅದನ್ನು ಕಳಿಸಬಹುದು. ಹೊಳ್ಳಿ ಇನ್ನೊಂದೇನಕತಿ ಏನಪ್ಪ ಅಂದ್ರೆ, ರಾಜೀನಾಮೆ ಅಥವಾ ಅಧಿಕಾರದಿಂದ ನಿರ್ಗಮಿಸಿ ಏನು ಹೋಗಿರ್ತಾರಲ್ಲ ಮಂತ್ರಿಮಂಡಲ, ಅವರು ಲೋಕಸಭೆಯನ್ನು ವಿಸರ್ಜಿಸ್ರಿ ಅಂತಂದು ಸಲಹೆ ನೀಡಿದರೆ
ಅವಾಗ ಅವ್ರು ಏನು ರಾಷ್ಟ್ರಪತಿಗಳು ಇರ್ತಾರಲ್ಲ ಅವರು ತಮ್ಮ ಇಚ್ಛೆಗೆ ತಕ್ಕಂತೆ ಆ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಇನ್ನೊಂದು ಇವ್ರಿಗೆ ವೀಟೋ ಅಧಿಕಾರಗಳು ಅಂತ ಬರ್ತದೆ. ಏನು, ರಾಷ್ಟ್ರಪತಿಯವರಿಗೆ ವೀಟೋ ಅಧಿಕಾರಗಳು ಅಂತ ಬರ್ತೈತಿ. ಸೊ ವೀಟೋ ಅಧಿಕಾರಗಳೊಳಗೆ ಯಾವ್ಯಾವ ಅದಾವೋ ಅದನ್ನೊಂದು ನೋಡಿದ್ರೆ 100% ನಮ್ದು ಕ್ಲಾಸ್ ಮುಗಿತೈತಿ. ನಾವು ಡೈರೆಕ್ಟ್ ಏನು ಮಾಡೋಣ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಗೆ ಹೋಗ್ಬಿಡೋಣ. ಇನ್ನು ವೀಟೋಗಳಲ್ಲಿ 3 ಟೈಪ್ ಬರ್ತವೆ, 1 2 3. ಏನೇನು, ಒಂದು ಆಬ್ಸಲ್ಯೂಟ್ ವೀಟೋ ಅಂತ ಕರೀತಾರೆ. ಯಾವುದು, ಒಂದು ಆಬ್ಸಲ್ಯೂಟ್ ವೀಟೋ. ಆಬ್ಸಲ್ಯೂಟ್ ವೀಟೋ ಅಂತಂದ್ರೆ ಏನು, ಈಗ ಸಂಸತ್ತಿನಿಂದ ಒಂದು ಕಾಯ್ದೆಯಾಗಿ ಬಂದೈತಿ, ಯಾರಿಗೆ, ರಾಷ್ಟ್ರಪತಿಯವರಿಗೆ ಸಹಿಗೆ ಬಂದೈತದ. ಅದನ್ನು ಏನು ಮಾಡ್ತಾರೆ ಅವರು, ಅದನ್ನು ಏನು ಮಾಡ್ಬೋದು, ಸಹಿ ಮಾಡದೆ ಏನು ಮಾಡ್ಬೋದು, ಸಹಿ ಮಾಡದೆ ತಿರಸ್ಕರಿಸಬಹುದು. ಏನು ಮಾಡ್ಬೋದು, ತಿರಸ್ಕರಿಸಬಹುದು. ಇದನ್ನು ಏನಂತ ಕರೀತಾರ, ಆಬ್ಸಲ್ಯೂಟ್ ವೀಟೋ ಅಂತ ಕರೀತಾರೆ. ಇನ್ನು ಸೆಕೆಂಡ್ ಒನ್ ಯಾವುದು, ಸಸ್ಪೆನ್ಸಿವ್ ವೀಟೋ. ಯಾವುದು, ಸಸ್ಪೆನ್ಸಿವ್ ವೀಟೋ. ಸಸ್ಪೆನ್ಸಿವ್ ವೀಟೋ ಅಂದ್ರೆ ಒಂದು ಕಾಯ್ದೆಯನ್ನು ಕಳಿಸಿರ್ತಾರೆ ಯಾರಿಗೆ, ರಾಷ್ಟ್ರಾಧ್ಯಕ್ಷರಿಗೆ. ಅವರು ಅದನ್ನು ಇನ್ನೊಂದು ಸತಿ ಚೆಕ್ ಮಾಡ್ಕೊಪ್ಪ, ಇದ್ರಾಗ ಏನಾರು ಲೋಪದೋಷಗಳದಾವೋ ಇಲ್ಲೋ, ಇದ್ರ ನೋಡು ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಬರ್ರಿ ಅಂತಂದು ಸಂಸತ್ತಿಗೆ ಹೊಳ್ಳಿ ಕಳಿಸ್ತಾರೆ ಅವರು ಮಂತ್ರಿಮಂಡಲಕ್ಕೆ. ಆ ಮಂತ್ರಿಮಂಡಲದವ್ರು ಇನ್ನೊಂದು ಸತಿ ಅದನ್ನ ಏನು ಚೇಂಜ್ ಮಾಡಲಾರ್ದಂಗೂ ಹೊಳ್ಳಿ ಅವ್ರಿಗೆ ಸಬ್ಮಿಟ್ ಮಾಡ್ಬೋದು. ಅವಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ, ರಾಷ್ಟ್ರಾಧ್ಯಕ್ಷರು ಅದಕ್ಕೆ ಸಹಿಯನ್ನು ಹಾಕಲೇ ಬೇಕಾಗ್ತದೆ. ಇದು ಸಸ್ಪೆನ್ಸಿವ್ ವೀಟೋ. ಕೇವಲ ಒಂದು ಬಾರಿ ಹಿಂದಿರಿಸುವಂಥ ಅಧಿಕಾರ ಇರೋದು ಸಸ್ಪೆನ್ಸಿವ್ ವೀಟೋಕ್ಕೆ. ನೆಕ್ಸ್ಟ್ ಇರೋದು ಯಾವುದು, ಪಾಕೆಟ್ ವೀಟೋ. ಪಾಕೆಟ್ ವೀಟೋ ಏನೈತಲ್ಲ, ಇದು ಒಂದು ಟೈಪ್ ಮಸ್ತ್ ಐತೆ ನೋಡ್ರಿ. ಇದು ಹೆಂಗಂದ್ರೆ ಅವ್ರು ಏನು ಮಾಡ್ತಾರೆ, ಈ ಯಾವುದೋ ಒಂದು ಕಾಯ್ದೆಗೆ ಇತ್ತಾಗ ತಿರಸ್ಕರಿಸೋದು ಇಲ್ಲ, ಏನು ಮಾಡಂಗಿಲ್ಲ, ಇತ್ತ ತಿರಸ್ಕರಿಸೋದು ಇಲ್ಲ, ಇತ್ತಾಗ ಸಹಿನೂ ಮಾಡಂಗಿಲ್ಲ, ಇತ್ತ ಹೊಳ್ಳಿ ಕಳ್ಸಂಗಿಲ್ಲ. ಅದನ್ನ ಏನು ಮಾಡ್ತಾರ, ತಮ್ಮ ಕಡೆನೇ ಇಟ್ಕೊಂಡು ಸುಮ್ ಕುಂತು ಬಿಡುತ್ತಪ್ಪ. ಅವ್ರು ಕಾದ್ ಸತ್ತೋಗ್ಬಿಡ್ಬೇಕಲ್ಲೇ, ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇವ್ರು. ಇದಕ್ಕೆ ಪಾಕೆಟ್ ವೀಟೋ ಅಂತ ಕರೀತಾರೆ. ಬಟ್ ನಿಮಗೆ ನೆನಪಿರಲಿ, ಸಂವಿಧಾನ ತಿದ್ದುಪಡಿಗೆ ಇವು ಯಾವ ವೀಟೋನು ಅಪ್ಲೈ ಆಗಂಗಿಲ್ಲ. ರಾಷ್ಟ್ರಪತಿಗಳಿಗೆ ಇವು ಯಾವ ವೀಟೋ ಅಧಿಕಾರ ಸಂವಿಧಾನ ತಿದ್ದುಪಡಿಗೆ ಇಲ್ಲ. ಅವರು ಅದಕ್ಕೆ ಸಹಿಯನ್ನು ಹಾಕಲೇಬೇಕಾಗ್ತದೆ. ಯಾಕಂದ್ರೆ 1971ರಲ್ಲಿ 24ನೇ ಸಂವಿಧಾನ ತಿದ್ದುಪಡಿಯೊಳಗೆ ಏನು ಮಾಡ್ಯಾರ, ಅವರ ಅಧಿಕಾರವನ್ನು ಶೂನ್ಯಗೊಳಿಸಿದ್ರಲ್ಲಿ, ರಾಷ್ಟ್ರಪತಿಯವರ ಅಧಿಕಾರವನ್ನು ಶೂನ್ಯಗೊಳಿಸಿದ್ರು. ಹಾಗಾಗಿ ಅವರು ಸಂವಿಧಾನ ತಿದ್ದುಪಡಿ ಅಂತ ಬಂದಾಗ ಅವರು ಅದನ್ನು ಸಹಿ ಮಾಡಲೇಬೇಕು, ಅದನ್ನು ಒಪ್ಪಲೇಬೇಕು. ಇದು ನಮ್ಮ ಭಾರತದ ರಾಷ್ಟ್ರಪತಿಯವರ A to Z ಇಲ್ಲಿ ಹೇಳೇನಿ. ಇನ್ನು ತಡ ಮಾಡಲಾರ್ದ ಮೊದಲು ಹೋಗಿ ಏನು ಮಾಡೋಣ, ಕ್ವಶನ್ ಆನ್ಸರ್ಸ್ ಸಾಲ್ವ್ ಮಾಡಿಬಿಟ್ರೆ ಈ ಕ್ಲಾಸ್ ಮುಗಿತೈತಿ. ಕ್ಷಮೆ ಇರಲಿ, ಕ್ಲಾಸ್ ಲೆಂದಿ ಆಯ್ತು, ನನಗೂ ಗೊತ್ತಾತ್ರಿ. ಬಟ್ ಏನು ಮಾಡಕ್ಕೆ ಬರೋಂಗಿಲ್ಲ, ಟಾಪಿಕ್ ಹಂಗೈತಿ. ಈಗ ಇದನ್ನು ಸ್ವಲ್ಪ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊತ ನಿಂತುಬಿಟ್ನೆ ಅಂದ್ರೆ ಇನ್ನೂ ನೆಕ್ಸ್ಟ್ ಉಪರಾಷ್ಟ್ರಪತಿಗಳದಾರ, ಪ್ರಧಾನಮಂತ್ರಿಗಳದಾರ, ಅದಾದ್ಮೇಲೆ ಕಾರ್ಯಾಂಗ, ಸಂಸತ್ತು ಎಲ್ಲ ಐತಿ. ಸೊ ಲೇಟ್ ಹಾಕೊಂತ ಹೋಗತಿ. ಹಾಗಾಗಿ ಇದೊಂಚೂರು ಲೆಂದಿ ಆಗದ, ಕ್ಷಮೆ ಇರಲಿ ಅಂತ ಹೇಳ್ತಾ ಪಟ್ನ ಕ್ವಶನ್ ಪೇಪರಿಗೆ ಹೋಗಿ ಬಂದ್ಬಿಡೋದು ಅಂತ. ಮೊದಲನೇ ಕ್ವಶನ್ ಏನು, ಭಾರತ ರಾಷ್ಟ್ರಪತಿಯವರನ್ನು ಈ ಕುರಿತಂತೆ ಕೆಳಗಿನ ಯಾವ ವಿವರಣೆಯು ಸರಿಯಾಗಿದೆ ಅಂತ ಕೇಳ್ಯಾರ. ಒಂದನೇದ್ದು, ರಾಷ್ಟ್ರಪತಿಯು ಸಂಸತ್ತಿನ ಭಾಗವಲ್ಲ. ಎರಡನೇದ್ದು, ರಾಷ್ಟ್ರಪತಿಯು ಒಂದು ಮತದಾರರ ಗಣದಿಂದ ಆಯ್ಕೆಯಾಗಿರುವುದಿಲ್ಲ. ನೆಕ್ಸ್ಟ್, ರಾಷ್ಟ್ರಪತಿಯು ಸಂಸತ್ತಿನ ಭಾಗವಾಗಿದ್ದಾರೆ. ನೆಕ್ಸ್ಟ್, ರಾಷ್ಟ್ರಪತಿಯು ಜನರಿಂದ ನೇರವಾಗಿ ಆಯ್ಕೆಯಾಗಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಏನು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅವರು ಸಂಸತ್ತಿನ ಒಂದು ಭಾಗ. ಸಂಸತ್ತು ಅಂತಂದ್ರೆ ಏನು, ರಾಷ್ಟ್ರಪತಿಗಳು, ರಾಜ್ಯಸಭೆ, ಲೋಕಸಭೆ, ಇವು ಮೂರು ಸೇರಿದ್ರೆ ಒಂದು ಸಂಸತ್ತು ಫಾರ್ಮೇಷನ್ ಆಕತಿ. ಇದರೊಳಗೆ ಅಟಾರ್ನಿ ಜನರಲ್ಲು ಇರ್ತಾನೆ, ಹೊಳ್ಳಿ ಕಂಟ್ರೋಲರ್, ಆಡಿಟರ್ ಜನರಲ್ಲು ಇರ್ತಾರ. ನೆಕ್ಸ್ಟ್ ಕ್ವಶನ್, ಭಾರತದ ರಾಷ್ಟ್ರಾಧ್ಯಕ್ಷರು. ಆಪ್ಷನ್ ಎ, ಫ್ರಾನ್ಸ್ನ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನ. ಆಪ್ಷನ್ ಬಿ, ಸಂಸತ್ತಿನ ಭಾಗವಾಗಿದ್ದಾರೆ. ಆಪ್ಷನ್ ಸಿ, ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ನೆಕ್ಸ್ಟ್, ಸಂಸತ್ತಿನ ಸದಸ್ಯರಾಗಿರುತ್ತಾರೆ. ಇದಕ್ಕೂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯವರು ಇದರ ಸಮಗ್ರ ಭಾಗವಾಗಿರುವವರು. ಆಬ್ವಿಯಸ್ಲಿ ಸಂಸತ್ತು. ಭಾರತ ಸಂವಿಧಾನದಲ್ಲಿ ಕೆಳಗಿನ ಯಾವುದರ ಬಗ್ಗೆ ಹೇಳಲಾಗಿದೆ? ಒಂದನೇದೇನು, ರಾಷ್ಟ್ರಪತಿಯು ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಿರಬಾರದು.
ಸಂಸತ್ತು 2 ಸದನಗಳು ಮತ್ತು ರಾಷ್ಟ್ರಾಧ್ಯಕ್ಷರಿಂದ ಕೂಡಿರಬೇಕು. ಎಷ್ಟು ಚಂದ ಕೇಳೋಣ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಯಾವುದು? 1 ಮತ್ತು 2 ಎರಡು ಸರಿ. ಬಹಳ ಚಂದ ಕೇಳೋಣ ನೋಡ್ರಿ ಇದನ್ನ. ನೆಕ್ಸ್ಟ್, ಭಾರತ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ವಿವಾದ ಉಂಟಾದರೆ ಯಾರು ಬಗೆಹರಿಸುತ್ತಾರೆ? ಉಚ್ಚ ನ್ಯಾಯಾಲಯ, ಚುನಾವಣಾ ಪ್ರಾಧಿಕಾರ, ಮುಖ್ಯ ಚುನಾವಣಾ ಆಯುಕ್ತರು, ಡಿ ಯಾರು ಅಲ್ಲ. ಯಾರು ಅಲ್ಲ. ನೆಕ್ಸ್ಟ್ ಏನು ಮಾಡ್ತೀರಿ? ಇವನ್ನ ಹೊಂದಿಸಿ ಬರೀಬೇಕು. ಆನ್ಸರ್ ಕೊಟ್ಟಬಿಟ್ಟ ಅನ್ನಲ್ಲಿ. ಹಾಂ, ಆಬ್ವಿಯಸ್ಲಿ ನಮಗೂ ಗೊತ್ತಿದ್ದಿಲ್ಲ ಬಿಡ್ರಿ ಇದು. ಒಂದೇದೇನು ಮೈ ಪ್ರೆಸಿಡೆನ್ಸಿಯಲ್ ಯಾರ್ದು? MR ವೆಂಕಟರಾಮನ್ ಸರ್ ಅವ್ರದ್ದು. ನೆಕ್ಸ್ಟ್ ಬಿ ಏನು? ದಿ ವ್ಯೂ ಆಫ್ ಲೈಫ್ ರಾಧಾಕೃಷ್ಣ ಸರ್ದವ್ರದ್ದು. ವಾಯ್ಸ್ ಆಫ್ ಕೈಂಡ್ಸ್ ಇದು VV ಗಿರಿ ಅವ್ರದ್ದು. ನೆಕ್ಸ್ಟು ಸಂಜೀವ್ ರೆಡ್ಡಿ ವಿದೌಟ್ ಅ ಫಿಯರ್ ಅ ಫೇವರ್ ಇದು ಸಂಜೀವ್ ರೆಡ್ಡಿ ಸರ್ ಅವ್ರದ್ದು. ನೆಕ್ಸ್ಟ್, ರಾಷ್ಟ್ರಪತಿಗಳು ಅವರ ಸಾಮಾನ್ಯ ಅವಧಿ ಪೂರ್ಣಗೊಳ್ಳುವ ಮೊದಲೇ ಕೆಳಗಿನವರ ಶಿಫಾರಸಿನ ಮೇರೆಗೆ ಮಾತ್ರ ಅವರ ಸ್ಥಾನದಿಂದ ಪದಚ್ಯುತಿಗೊಳಿಸಬಹುದು. ನಾನು ಆಗಲೇ ಹೇಳಿದೆ ಯಾರು ಅಂತಂದು. ಯು ಮೈಟ್ ಬಿ ನೋಯಿಂಗ್ ಯಾರು? ಸಂಸತ್ತಿನ 2 ಸದನಗಳ ಮೇಲೆ ಮಂಡನೆ ಆಯ್ತು ಅಂದ್ರೆ ಅವ್ರು ಏನು ಮಾಡಬೇಕು? ಸ್ಥಾನದಿಂದ ಕೆಳಗಿಳಿಬೇಕು. ನೆಕ್ಸ್ಟು, ಭಾರತ ರಾಷ್ಟ್ರಪತಿಯವ್ರನ್ನ ಅಧಿಕಾರದಿಂದ ಕೆಳಗಿಳಿಸುವ ನಿರ್ಣಯವನ್ನು ಮಂಡಿಸಬೇಕಾಗಿದ್ದು ಎಲ್ಲಿ? ಇದನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳೀನಿ. ಎಲ್ಲಿ? ಸಂಸತ್ತಿನ ಯಾವುದೇ ಸದನದಲ್ಲಾದರೂ ಅದನ್ನ ಮಂಡಿಸ್ಬೋದು. ಅದು ರಾಜ್ಯಸಭೆ ಆಗಿರ್ಬೋದು ಅಥವಾ ಲೋಕಸಭೆ ಆಗಿರ್ಬೋದು. ಸೊ ಎಷ್ಟದು? ಭಾರತ ರಾಷ್ಟ್ರಾಧ್ಯಕ್ಷರ ಮಹಾಭಿಯೋಗ ದೋಷಾರೋಪಣೆಯನ್ನು ಆರಂಭಿಸುವವರು ಯಾರು ಮಾಡ್ತಾರ? ಇದು ಈಗ ಹೇಳಿದ್ದ ಸಂಸತ್ತಿನ 2 ಸದನಗಳ 28 ರಾಷ್ಟ್ರಾಧ್ಯಕ್ಷರಿಂದ ಸೇವೆಯಿಂದ ತೆಗೆದುಹಾಕಲು ಭಾರತದಲ್ಲಿ ಸಂವಿಧಾನದಲ್ಲಿ ಸೂಚಿಸಿರುವ ವಿಧಾನ ಯಾವುದು? ದೋಷಾರೋಪ ಪಟ್ಟಿ ಅಂತ ಕರೀತಾರೆ ಇದಕ್ಕೆ. ಮಹಾಭಿಯೋಗ ಅಥವಾ ದೋಷಾರೋಪ ಪಟ್ಟಿ. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಮಾತ್ರ ಪದವಿಯಿಂದ ತೆಗೆದು ಹಾಕಬಹುದು? ಯಾವ ಟೈಮ್ನಾಗ ಹಾಕ್ಬೋದು ಅವ್ರನ್ನ? ಅವರು ಸಂವಿಧಾನವನ್ನು ಉಲ್ಲಂಘಿಸಿದ್ದರೆ. ಭಾರತೀಯ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಮಹಾಭಿಯೋಗ ಜಸ್ಟ್ ಒಂದು ಮಹಾಭಿಯೋಗ? ಇದನ್ನ ನೀವು ಹೇಳ್ಬೇಕು, ನಾ ಹೇಳೋದಲ್ಲ. ಇದೊಂದು ಕಾನ್ಸೆಪ್ಟ್ ನೀವು ಮಾಡ್ರಿ, ಕಮೆಂಟ್ ಒಳಗೆ ಹೇಳ್ರಿ ನಂಗೆ. ನೆಕ್ಸ್ಟ್, ಕ್ಷಮಾದಾನ ನೀಡುವ ರಾಷ್ಟ್ರಪತಿಯ ಅಧಿಕಾರವನ್ನು ಸಂವಿಧಾನದ ಪವರ್ ಆಫ್ ಪಾರ್ಡನ್ಸಿ ಇದನ್ನು ನಾನು ಹೇಳಲ್ಲ. ನೆಕ್ಸ್ಟ್, ಮರಣದಂಡ ದೊರೆತ ವ್ಯಕ್ತಿಗೆ ಇದನ್ನು ಹೇಳಲ್ಲ. ಕೆಳಗಿನ ಯಾವುದೂ ತಪ್ಪು? ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಕ್ಷಮಾದಾನ ನೀಡುವ ಶಿಕ್ಷೆಯನ್ನು ಮುಂದಕ್ಕೆ ಹಾಕುವ ಶಿಕ್ಷೆಯನ್ನು ಮುಂದಕ್ಕೆ ಹಾಕುವ, ಶಿಕ್ಷೆಯನ್ನು ಕಡಿಮೆ ಮಾಡುವ ಮತ್ತು ಒಂದು ವಿಧದ ಶಿಕ್ಷೆಯನ್ನು ಇನ್ನೊಂದು ವಿಧದ ಶಿಕ್ಷೆಯಾಗಿ ಬದಲಿಸುವ ಅಧಿಕಾರವಿರುವುದು. ಆಪ್ಷನ್ ಎ, ಶಿಕ್ಷೆಯು ಸೈನಿಕ ನ್ಯಾಯಾಲಯದಿಂದ ವಿಧಿಸಲ್ಪಟ್ಟಿರುವಾಗ, ಅಥವಾ ಬಿ, ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಅಧಿಕಾರಕ್ಕೆ ಒಳಪಟ್ಟ ವಿಷಯಗಳಿಗೆ ಸಂಬಂಧಪಟ್ಟ ಅಪರಾಧಿಗಳಿಗೆ ನೀಡಿದ ಶಿಕ್ಷೆಯಾಗಿರುವಾಗ. ಆಪ್ಷನ್ ಸಿ, ಶಿಕ್ಷೆಯು ಮರಣದಂಡನೆಯಾಗಿರುವಾಗ. ಆಪ್ಷನ್ ಡಿ, ಶಿಕ್ಷೆಯು ಅಪರಾಧಿಯ ಕುಟುಂಬಕ್ಕೆ ಅತೀವ ಮನೋವೇದನೆ ಸಂಕಟಗಳನ್ನು ಉಂಟು ಮಾಡುತ್ತಿರುವ ಸಂದರ್ಭಗಳಲ್ಲಿ ಅಂತ ಕೊಟ್ಟರು. ಸೊ ಇದಕ್ಕೆ ಆನ್ಸರ್ ಯಾವುದು? ಶಿಕ್ಷೆಯು ಅಪರಾಧಿಯ ಕುಟುಂಬಕ್ಕೆ ಅತೀವ ಮನೋವೇದನೆಯನ್ನ ಸಂಕಟಗಳನ್ನು ಉಂಟು ಮಾಡುವ ಸಂದರ್ಭದಲ್ಲಿ. ನೆಕ್ಸ್ಟ್ 46ನೇ ಕ್ವಶನ್ ಏನು ಹೇಳ್ತದ? ಕೆಳಗಿನ ಯಾವ ಹೇಳಿಕೆಗಳು ರಾಷ್ಟ್ರಪತಿಗಳ ಕ್ಷಮಾಪಣಾಧಿಕಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗಿವೆ? ನ್ಯಾಯಾಂಗದ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ಇವರ ಕ್ಷಮಾಪಣೆ ಅಧಿಕಾರವೂ ಇರುತ್ತದೆ. ಇವರಿಗೆ ಭೂ ಕೇಂದ್ರ ಅಥವಾ ರಾಜ್ಯ ಕಾನೂನಿಗೆ ವಿರುದ್ಧವಾದ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದ ಶಿಕ್ಷೆಯನ್ನು ಮುಂದೂಡುವ ಹಾಗೂ ತಡೆಯುವ ಅಧಿಕಾರವಿದೆ. ಮೂರನೇದು, ಇವರೊಬ್ಬರೇ ಮರಣದಂಡನೆಗೆ ಸಂಬಂಧಿಸಿದಂತೆ ಕ್ಷಮಾ ನಿರ್ಣಯವನ್ನು ಕೈಗೊಳ್ಳಬಹುದು. ಉತ್ತರ ಯಾವುದು? 1 ಅಷ್ಟನೋ ಅಥವಾ 3 ಅಷ್ಟನೋ ಅಥವಾ 1 3 ಅಥವಾ 1 2 3? ಯಾವುದು ಆನ್ಸರು? ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ಇದು ಭೂ ಕೇಂದ್ರ ಅಥವಾ ರಾಜ್ಯ ಕಾನೂನಿಗೆ ವಿರುದ್ಧವಾದ ಯಾವುದೇ ಅಪರಾಧಕ್ಕೆ ಇರುವುದಿಲ್ಲ. ಅದು ಇಲ್ಲಿನ ಮರಣದಂಡನೆ ಒಂದು ಹೌದು, ಗಲ್ಲು ಶಿಕ್ಷೆ ಒಂದು, ಇವೆರಡು ಹೌದು. ಸೊ ನೆಕ್ಸ್ಟ್, ರಾಷ್ಟ್ರಪತಿಯ ಅಧ್ಯಾದೇಶ ಎಷ್ಟು ದಿನದ ಜಾರಿ ಇರುತ್ತದೆ? ಎಷ್ಟು ದಿನ ಜಾರಿಗೆ ಇರ್ತದೆ ಅಂತ ಕೇಳ್ಯಾರ ಅವರು. ಸೊ ರಾಷ್ಟ್ರಾಧ್ಯಕ್ಷರ ಇದು
ಜಾರಿ ಇರೋದೆಷ್ಟು 4 ತಿಂಗಳ 8 ತಿಂಗಳ 12 ತಿಂಗಳ 6 ವಾರ 6 ವಾರಗಳು ಮಾತ್ರ ಸುಗ್ರೀವಾಜ್ಞೆಯು ಜಾರಿಗಿರ್ತದೆ. ಇವೆಲ್ಲ ತಪ್ಪು. ಯಾವ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು ಇದನ್ನು ನೀವು ಹೇಳ್ರಿ. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು? ಸಂಸತ್ತು ಯಾವುದೇ ಸದನವು ಭಾಗವಹಿಸದಿದ್ದಾಗ ಮತ್ತು ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ. ಬಿ ಮತ್ತು ಸಿ ಎರಡು ಕರೆಕ್ಟ್. ಭಾರತ ಸಂವಿಧಾನದ 1, 2, 3 ಕಲಂ ಭಾರತ ರಾಷ್ಟ್ರಪತಿಗಳಿಗೆ ಯಾವ ಅಧಿಕಾರವನ್ನ ನೀಡೈತಿ? ಸುಗ್ರೀವಾಜ್ಞೆ. ನೆಕ್ಸ್ಟ್, ಸತತವಾಗಿ 2 ಬಾರಿ ಗಣರಾಜ್ಯದ ರಾಷ್ಟ್ರಾಧ್ಯಕ್ಷರಾಗಿದ್ದವರು ಯಾರು? ಕ್ವಶನ್ ಎಷ್ಟು ಮಸ್ತ್ ಐತಲ್ಲ. ನಮ್ಮ ಇದ್ರೊಳಗೆ ಏಕೈಕ ವ್ಯಕ್ತಿಗಳು ಯಾರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರ್ ಅವರು. ಒಬ್ಬರ 12 ವರ್ಷಗಳ ದೀರ್ಘಕಾಲ ಭಾರತದ ರಾಷ್ಟ್ರಪತಿಗಳಾಗಿದ್ದವರು. ಇದು ಸಿಂಪಲ್. 2 ಸಲ ಆಗ್ಯಾರ ಅಂದ್ರೆ ಇವರು ಹೌದಲ್ಲ. ಸೊ ಅಬ್ವಿಯಸ್ಲಿ ಇಲ್ಲಿ ಇದೇ ಬರ್ತದೆ. ಭಾರತದ 11ನೇ ರಾಷ್ಟ್ರಪತಿಗಳು ಯಾರು? ಭಾರತದ 11ನೇ ರಾಷ್ಟ್ರಪತಿಗಳು ಯಾರು? ಆಪ್ಷನ್ APJ ಅಬ್ದುಲ್ ಕಲಾಂ ಸರ್, ಭೈರವನ್ ಸಿಂಗ್ ಶೇಖಾವತ್, ವಿ ಗಿರಿ ಅವರು, KR ನಾರಾಯಣ್ ಅವರು. ಸೊ ಆಪ್ಷನ್ ಸಿ, ವಿ ಗಿರಿ ಸರ್ ಅವರು 11ನೇ ರಾಷ್ಟ್ರಪತಿಗಳು. ಇದರಲ್ಲಿ ಯಾರು ಭಾರತದ ರಾಷ್ಟ್ರಪತಿ ಆಗಿರಲಿಲ್ಲ? 84 ಒಳಗೆ ಬೂಟಾ ಸಿಂಗ್ ಅಂತ ನಾ ಎಲ್ಲೂ ಹೆಸರು ಕೇಳಿಲ್ಲ. ಭಾರತ 13ನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಪ್ರಣಬ್ ಮುಖರ್ಜಿ ಅವರು. ಸೊ ಇವರು ಯಾವ ಇದ್ರೊಳಗಿದ್ರು, ಎಲ್ಲಿದ್ರು ಇವರು ಮುಂಚೆ ಅಂತ ಕೇಳ್ಯಾರ ಅವರು. ಸೊ ಮುಂಚೆ ಇವರು ಭಾರತದ ಹಣಕಾಸು ಸಚಿವರಾಗಿದ್ದರು ಕಾಂಗ್ರೆಸ್ ಒಳಗೆ. ಕೆಳಗಿನವರುಗಳಲ್ಲಿ ಯಾರನ್ನು ರಾಷ್ಟ್ರಾಧ್ಯಕ್ಷರು ನೇಮಿಸುತ್ತಾರೆ? ಯಾರು? ಅಟಾರ್ನಿ ಜನರಲ್ ಅವರು, ಕಂಟ್ರೋಲರ್ ಆಡಿಟರ್ ಜನರಲ್ ಮತ್ತು ಚೀಫ್ ಎಲೆಕ್ಷನ್ ಆಫೀಸರ್. ಇದ್ರಾಗ ಎಲ್ಲನೂ ಹೌದು. 86 ಅಷ್ಟು ಹೌದು. ಸೊ ಇದಾಗಿತ್ತು ನಮ್ಮ ಕ್ವಶನ್ ಆನ್ಸರ್ ಸೆಷನ್ನು. ಸೊ ನಿಮಗೆ ಇನ್ನೊಂದು 1 ನಿಮಿಷ ರೀ, ಏನಿಲ್ಲ, ರಾಷ್ಟ್ರಾಧ್ಯಕ್ಷ ರಾಜ ಯಾರ್ಯಾರು ಆಗಿದ್ರು ಅನ್ನೋದನ್ನ ಪಟ್ ಅವ್ರು ಎಲ್ಲಿ ಮಟ್ಟ ಇದ್ರು ಅನ್ನೋದು ಒಂದು ಹೇಳಿಬಿಡ್ತೀನಿ. ಅದೊಂದು ನಿಮ್ಗೆ ಎಕ್ಸಾಮಿಗೆ ಹೆಲ್ಪ್ ಆಕತಿ. ಹಾಗಾಗಿ ಸೊ ಮೊದಲನೇದಾಗಿ ಏನು, ಇದೊಂದು ಚೂರು ಕರೆ ಮಷೆ ಮಾಡ್ಕೋಬೇಕಲ್ಲ. ರೈಟ್, ಬಾಬು ರಾಜೇಂದ್ರ ಪ್ರಸಾದ್ ಅವರು 1950ರಿಂದ 1962 ಇವರು. ಸೊ ಸೆಕೆಂಡ್ ಒನ್ನೇರು ನಮ್ಮ ರಾಧಾಕೃಷ್ಣನ್ ಸರ್ ಅವರು. ಇವರು 60, ಸಿಂಪಲಾಗಿ ಇಷ್ಟ ಬರೀತೇನೆ, 62ರಿಂದ 67 ಇವ್ರ ಅಕ್ಕಾರ. ಮೂರನೇದಾಗಿ ಜಾಕಿರ್ ಹುಸೇನ್ ಸರ್. ಇವ್ರು ಏನು ಮಾಡ್ತಾರೆ? 67ರಿಂದ 69. ನಾಲ್ಕನೇದಾಗಿ ವಿ ಗಿರಿ ಸರ್ ಅವರು. ಅವ್ರೇನು ಮಾಡ್ತಾರೆ? 69ರಿಂದ 74 ಆಗ್ತಾರೆ. ನೆಕ್ಸ್ಟು ಫಕ್ರುದ್ದೀನ್ ಸರ್. ಇವರು 74ರಿಂದ 77ವರೆಗೂ ಇವರು ಇರ್ತಾರೆ. ನೆಕ್ಸ್ಟು ನೀಲಂ ಸಂಜೀವ್ ರೆಡ್ಡಿ ಸರ್ ಅವರು. ಇವರು 77ರಿಂದ 82ವರೆಗೂ ಇರ್ತಾರೆ. ಅದಾದಮೇಲೆ ಜ್ಞಾನಿ ಜೈಲ್ ಸಿಂಗ್ ಅವರು. ಏನು ಮಾಡ್ತಾರೆ? 82ರಿಂದ 87 ಮಟ್ಟ ಇವರು ಇರ್ತಾರೆ. ಅದಾದಮೇಲೆ ವೆಂಕಟರಮಣ ಸರ್. ಯಾರು? ವೆಂಕಟರಮಣ ಸರ್. ಇವರು 87ರಿಂದ 92ವರೆಗೂ ಏನಿರ್ತಾರೆ? ಇವರು ಇರ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೂ ಜಾಗ ಐತಲ್ಲ, ಶಂಕರ್ ದಯಾಳ್ ಶರ್ಮಾ. ಯಾರು? ಶಂಕರ್ ದಯಾಳ್ ಶರ್ಮಾ ಅವರು. ಇವರು 92ರಿಂದ 97 ಮಟ್ಟ. 10ನೇದಾಗಿ RK ನಾರಾಯಣ ಅವರು. ಯಾರು? RK ನಾರಾಯಣ ಅವರು 92
ಏಳರಿಂದ 2002 ಮಟ್ಟ ಇವರು ಇರ್ತಾರೆ. ನೆಕ್ಸ್ಟ್ ಅದಾದಮೇಲೆ APJ ಅಬ್ದುಲ್ ಕಲಾಂ ಸರ್. ಇವರು 2002ರಿಂದ 2007. ನೆಕ್ಸ್ಟ್ ಪ್ರತಿಭಾ ಪಾಟೀಲ್ ಅವರು. ಇವರು 2007ರಿಂದ 2012. ಅದಾದಮೇಲೆ 13 ಪ್ರಣಬ್ ಮುಖರ್ಜಿ ಅವರು. 2012ರಿಂದ 2017 ಮಟ್ಟ ಇವರು. ಅದಾದಮೇಲೆ ರಾಮನಾಥ್ ಕೋವಿಂದ್ ಸರ್. 2017ರಿಂದ 2022. ಪ್ರಸ್ತುತವಾಗಿ ಯಾರದಾರ ದ್ರೌಪದಿ ಮುರ್ಮು ಅವರು ಮೇಡಮ್ ಅವರು ಅದಾರ 2022ರಿಂದ ಇಲ್ಲಿ ಮಟ್ಟ. ಆಗಲೇ 11ನೇ ರಾಷ್ಟ್ರಪತಿ ಅಂದಾಗ ನಾವು ಕ್ವಶನ್ ಆನ್ಸರ್ಸ್ಗಳು ತಪ್ಪು ಮಾಡಿದ್ವಿ ಅಂತ ಅನಿಸ್ತೈತಿ. ಯಾಕಂದರೆ ಆ್ಯಸ್ ಪರ್ ಸೀರಿಯಲ್ ಲೈನ್ ಬಂದಾಗ 11ನೇ ರಾಷ್ಟ್ರಪತಿಗಳು APJ ಅಬ್ದುಲ್ ಕಲಾಂ ಸರ್ ಆದರು. ಸೊ ಹೀಗಾಗಿ ಇದನ್ನೊಂದು ಕರೆಕ್ಷನ್ ನೀವು ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಕ್ಲಾಸು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಅಂತ ಏನೇನೋ ಅಂತಾರ ಅದನ್ನೊಂಚೂರು ಮಾಡಿ. ಹಂಗೆ ನಾವು ಇದು ಕಟ್ಟೇಬಿಟ್ಟಿತ್ತು ಗಂಟೆ ಯೂಟ್ಯೂಬ್ನಾಗ ಒಂದು ಗಂಟೆ ಕಟ್ಟೇವಿ. ಸೊ ನೀವು ಅದಕ್ಕೆ ಹೋಗಿ ಒಂದು ಸತಿ ಡನ್ ಅಂತ ಬರ್ಸಿದ್ರೆ ನಿಮ್ಮ ಫೋನಿಗೆಲ್ಲ ಸೀದಾ ನಾವು ಮಾಡಿದ ವಿಡಿಯೋ ಡೈರೆಕ್ಟ್ ಇಲ್ಲೇ ಬರ್ತಾವೆ ಅಂತ ಹೇಳ್ತಾ, ಯಾರಿಗೆ ಕಾನ್ಸ್ಟಿಟ್ಯೂಷನ್ ಕಲಿಯೋಕೆ ಇಷ್ಟ ಆಯ್ತು ದಯವಿಟ್ಟು ಅವರಿಗೆ ನಮ್ಮ ಪಾಠಶಾಲಾ ಅಕಾಡೆಮಿಯ ಚಾನಲ್ ಲಿಂಕನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ದತ್ತಗುರು ನಮಸ್ತೆ.